ಖುಷಿ ಆಯ್ತು. ಹೋಗಿ ಹೋಗಿ ಬರ್ತಾ ಇದ್ದಾನೆ ಈಗ. 12 ಗಂಟೆ ರೀಚ್ ಆಗ್ತಾನೆ. ಸರಿ ಸರಿ. ಹೌದು. ಆ, Nice. ಹಾಗೆ. Praise God. ಭೂಪರಲೋಕಗಳ ಒಡೆಯನಾಗಿರುವಂತ ಸೃಷ್ಟಿಕರ್ತನಾದ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರುಗಳಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಆರಾಧನೆಗಾಗಿ ಆರಿಸಿಕೊಂಡಂತ ಈ ಒಂದು ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ವಾಕ್ಯ ಭಾಗವು ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 16 ಮತ್ತು 17ನೇ ವಚನಗಳು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 16 ಮತ್ತು 17ನೇ ವಚನಗಳು. ಬಂಗಾರಕ್ಕಿಂತಲೂ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು, ಬೆಳ್ಳಿಗಿಂತಲೂ ವಿವೇಕವನ್ನು ಹೊಂದುವುದು ಲೇಸು. ಸತ್ಯವಂತನ ರಾಜ ಮಾರ್ಗ ಹಾನಿಗೆ ದೂರ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಸಹೋದರಿ ಲೀಲಮ್ಮ ಇದ್ದಾರೆ. ಲೀಲಾ ಅವರು ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬಸ್ಟರ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ರಾತ್ರಿಯೆಲ್ಲ ಸುಖ ನಿದ್ದು ಕೊಟ್ಟು ಈ ಬೆಳಕು ಕಾಣುವಂತೆ ಮತ್ತು ಈ ವಾಕ್ಯ ಸಂದೇಶವನ್ನು ಕೇಳುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಸೇರಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶ್ವಸು, ಅವರ ಆತ್ಮಗಳನ್ನು ಬಲವನ್ನು ನಿನ್ನಾಗಿದ್ದಿ ಕರ್ತನೆ ಸ್ವಾಮಿ. ಅವ್ರನ್ನ ಆಶ್ವಸಿಸಿ ಬಲಪಡಿಸಿ ಈ ದಿನ ಸಂತೋಷದಿಂದ ಕಾಲ ಕಳೆಯುವ ಹಾಗೆ ಈ ದಿನದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಫಲಗೊಳ್ಳುವಂತೆ ಎಲ್ಲಾ ಕೇಡಿನಿಂದಲೂ ಸೈತನ ಶೋಧನೆಗಳಿಂದಲೂ ತಪ್ಪಿಸಿ ನಮ್ಮನ್ನು ನಿನ್ನ ಕೃಪೆ ಆಶೀರ್ವಾದಗಳಿಂದ ಬಂಧಿಸಿ ಕಾಪಾಡುತ್ತಾ ನಮ್ಮನ್ನು ಸುರಕ್ಷಿತವಾಗಿ ಇಳಿಸಿ ಆಶ್ರಯಿಸಬೇಕೆಂದು ಬೇಡುವಂತರಾಗಿದ್ದೇವೆ. ಈ ಕೂಟವನ್ನು ನಡೆಸ್ತಕ್ಕಂತ ಪಾಸ್ಟರ್ ರಾಜು ಸರ್ ಅವ್ರನ್ನ ಹೆಚ್ಚಿನ ರೀತಿ ಆಶ್ರಯಿಸಿ ಬಲಪಡಿಸು. ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಆಶ್ರಯಿಸಿ ಅವ್ರ ಕೊಂದೆ ಕೊರತೆಗಳನ್ನು ನೀಗಿಸಿ ಶಾಂತಿ ಸಮಾಧಾನವನ್ನು ಕೊಟ್ಟು ಅವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿ ಎಂಬುದಾಗಿ ಪ್ರಾರ್ಥಿಸುವಂತವಳಾಗಿದ್ದೇನೆ. ಹೀಗೆ ಕರ್ತನೆ ಸ್ವಾಮಿ, ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇದನ್ನೆಲ್ಲ ಸಂತೋಷವಾಗಿರುವ ಹಾಗೆ ಕೃಪೆ ಮಾಡೆಂದು ಪ್ರಿಯೋಡಿನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ನಮ್ಮ ತಂದೆ. ಆಮೇನ್. 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 ದೇವ ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬದವರೊಂದಿಗೆ ನಾವು ಆಲಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ. ಈ ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ನಾಮದ ಮಹಿಮೆಗೋಸ್ಕರ ನಾನು ಹಾಡನ್ನು ಹಾಡುವನಾಗಿದ್ದೇನಪ್ಪ. ಆಶೀರ್ವದಿಸು, ಬಲಪಡಿಸು ಎಂದು ಬೇಡುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸು ದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸು ದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಯೋಗ್ಯತೆ ಇಲ್ಲದಂತ ನಮ್ಮನ ನಿನ್ನ ಕೃಪೆಯಿಂದ ಪ್ರೀತಿಸಿದೆ.
ಯೋಗ್ಯತೆ ಇಲ್ಲದಂತ ನನ್ನನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಗ್ರಹಿಕೆಗೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಗ್ರಹಿಕೆಗೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ, ಕೋಟಿ ಕೋಟಿ ವಂದನೆಯು. ಸತ್ಯದೇವರು ಜೀವ ಸ್ವರೂಪನು, ನಂಬುವೆ ನಿನ್ನ ನಿತ್ಯವೂ. ಸತ್ಯದೇವರು ಜೀವ ಸ್ವರೂಪನು, ನಂಬುವೆ ನಿನ್ನ ನಿತ್ಯವೂ. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ, ಕೋಟಿ ಕೋಟಿ ವಂದನೆಯು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಹಾಗೆಯೇ ಈ ಕೂಟದಲ್ಲಿ ಭಾಗವಹಿಸುವಂತ ಎಲ್ಲರಲ್ಲಿಯೂ ನನ್ನ ಒಂದು ಸವಿನಯ ಪ್ರಾರ್ಥನೆ, ನಮ್ಮ ಕುಟುಂಬಗಳಲ್ಲಿ ದೇವರು ಸಕಲ ಸಂಪತ್ತನ್ನ ಇಟ್ಟಿದ್ದಾನೆ. ವಿಶೇಷವಾಗಿ ಆತನನ್ನ ಸ್ತುತಿಸಲು ಬೇಕಾದಂತ ವರವನ್ನ ಕೊಟ್ಟಿದ್ದಾನೆ. ನಾವೆಲ್ಲರೂ ದೇವರಿಗೆ ಸ್ತುತಿಸಬಹುದು, ಕೊಂಡಾಟಗಳನ್ನ ಸಲ್ಲಿಸಬಹುದು. ಸೊ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಕುಟುಂಬದವರೊಂದಿಗೆ ಒಂದು ವಿಶೇಷ ಗೀತೆಯನ್ನ ತರುವಾಗ ಅದರಲ್ಲಿ ದೇವರಿಗೆ ಮಹಿಮೆಯು, ಆತ್ಮಿಕವಾದಂತ ಚೈತನ್ಯವನ್ನ ಸಭೆಯಲ್ಲಿ ತರುವಂತೆಯೂ ಆತ್ಮನು ನಮ್ಮನ್ನು ಉಪಯೋಗಿಸುವಂತದ್ದಾಗಿದ್ದಾನೆ. ಇಂಥ ಅವಕಾಶಗಳು ನಮಗಾಗಿ ಒದಗಿಸಲ್ಪಡುವಾಗ ಕ್ರೈಸ್ತ ಕುಟುಂಬಗಳಾಗಿ ಹೆಚ್ಚಾಗಿ ಆಸಕ್ತಿಯುಳ್ಳವರಾಗಿ ದೇವರು ನಮಗೆ ಕೊಟ್ಟಿರುವಂತ ಈ ತಲಾಂತುಗಳನ್ನ ಉಪಯೋಗಿಸುವಾಗ ನಮ್ಮನ್ನ ಮಾತುಳ್ಳದೆ ಮಕ್ಕಳನ್ನ ದೇವರ ಆಶೀರ್ವದಿಸಿ. ಆದುದರಿಂದ ಈ ಕಾರ್ಯಕ್ರಮದಲ್ಲಿ ನೀವು ವಿಶೇಷ ಗೀತೆಗಳನ್ನ ಸಿದ್ಧಪಡಿಸಿಕೊಂಡು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದರಿಂದ ಇನ್ನೊಂದು ಮಟ್ಟಕ್ಕೆ ದೇವರ ಸೇವೆಯಲ್ಲಿ ನಾವೆಲ್ಲರೂ ಉಪಯೋಗಿಗಳಾಗಲು, ಭಾಗಿಗಳಾಗಲು, ದೇವರನ್ನ ಮಹಿಮೆ ಪಡಿಸಲು ಸಾಧ್ಯವಾಗುವಂತದ್ದಾಗಿದೆ. ಹಾಗೂ ದೇವರ ಆಶೀರ್ವಾದಕ್ಕೆ ನಾವು ನಮ್ಮ ಕುಟುಂಬ ಪಾತ್ರರಾಗ್ತೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಸಂದೇಶವನ್ನ ತರಲು ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಅವರು, ನಮ್ಮೆಲ್ಲರಿಗೂ ಚಿರಪರಿಚಿತ. ಅವರು ಈ ಸಮಯದಲ್ಲಿ ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಬಲದಿಂದ ದೇವರ ಆತ್ಮನು ಅವರನ್ನ ನಡೆಸಲಿ. ಈ ದಿನದ ಉನ್ನತವಾದ ಸಂದೇಶವನ್ನ ನಮ್ಮೆಲ್ಲರಿಗೂ ತರಲಿ, ಆತ್ಮನ ಮುಖಾಂತರವಾಗಿ ಬೋಧಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಪರಿಶುದ್ಧಾತ್ಮ ದೇವರ ಕೈಗೆ ಅವರನ್ನು ಒಪ್ಪಿಸುತ್ತಾ, ಬೆಳಗಿನ ಜಾವದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂದೇಶವನ್ನ ತರಲು ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನ ಹಂಚಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ನಾವು ಎದ್ದು ಪರಲೋಕದ ಈ ಆತ್ಮಿಕ ಮನ್ನಕ್ಕೋಸ್ಕರ ಇಷ್ಟು ಜನ ಕಾದುಕೊಂಡಿದ್ದು ಪರಲೋಕದಲ್ಲಿ ಸಂತೋಷವನ್ನ ತರುವಂತದ್ದಾಗಿದೆ. ನಮ್ಮ ಪ್ರತಿದಿನದ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡುವಾಗೆ ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನ ಕಳೆಯುವುದು ಶ್ರೇಷ್ಠವಾದದ್ದು. ಅದಕ್ಕಿಂತಲೂ ಉತ್ತಮವಾದ ಸಮಯ
ದಿನದ ಪ್ರಾರಂಭದಲ್ಲಿ ಇನ್ನೊಂದು ಸಿಕ್ಕಲು ಸಾಧ್ಯವಿಲ್ಲ. ಹಾಗಿರುವಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ನಮ್ಮ ಹಿರಿಯ ಬೋಧಕರಾದಂತಹ ಪಾಸ್ಟರ್ ಎಂ ರಾಜು ಹಾಗೂ ನಮ್ಮ ಒಳ್ಳೆಯ ಸ್ನೇಹಿತರು ಎಚ್ಚರವಾಗಿ ಪ್ರಾರ್ಥಿಸಿ ಎಂಬತಕ್ಕಂಥ ಕಾರ್ಯಕ್ರಮದಲ್ಲಿ ಎಡೆಬಿಡದೆ ಯಥಾರ್ಥವಾಗಿ ಮನಸ್ಫೂರ್ತಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ದೇವರವರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಈ ಬೆಳಗ್ಗೆ ನಮ್ಮ ಧ್ಯಾನಕ್ಕೋಸ್ಕರ ದೇವರು ತನ್ನ ಮಕ್ಕಳ ಮೇಲೆ ಇಟ್ಟಿರುವ ಆಸಕ್ತಿಯ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೇವರು ನಮ್ಮನ್ನ ಅತಿಯಾಗಿ ಪ್ರೀತಿಸುತ್ತಾರೆ. ತನ್ನ ಪ್ರೀತಿಯನ್ನ ಅನೇಕರಿಗೆ ಹೋಲಿಸುತ್ತಾರೆ. ಬನ್ನಿ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ. ದೇವರು ತನ್ನ ಪ್ರೀತಿಯನ್ನ, ತನ್ನ ನಡೆಸುವಿಕೆಯನ್ನ, ತನ್ನ ಮಕ್ಕಳ ಮೇಲೆ ಇಟ್ಟಿರುವ ಮಮತೆಯನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ಎಂಬುದಾಗಿ. ಮೊದಲನೇದಾಗಿ ಯೆಶಾಯನ ಬರೆದ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವ ಹಾಗೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಸ್ವಾಮಿ ತನ್ನ ಪ್ರೀತಿಯನ್ನ ತನ್ನ ಒಂದು ನಡೆಸುವಿಕೆಯನ್ನ ಒಬ್ಬ ತಾಯಿಗೆ ಹೋಲಿಸಿದ್ದಾರೆ. ಸಾಂಕೇತಿಕವಾಗಿ ಆ ತಾಯಿಯ ಪ್ರೀತಿಯನ್ನ ನಮಗೆ ತಿಳಿಸುತ್ತಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು ತಾಯಿಯ ಪ್ರೀತಿ ಎಂತಹದ್ದು ಎಂಬುದಾಗಿ. ಯಾರು ಸಹ ತನ್ನ ಮಕ್ಕಳನ್ನ ತಾಯಂದಿರು ಸಂತೈಸುವ ಹಾಗೆ ಸಂತೈಸುವುದಿಲ್ಲ. ಒಂದು ಸುಂದರವಾದ ಹಾಡನ್ನು ನಾವು ಕೇಳಿದ್ದೇವೆ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ನಡೆಸುವನು ಎಂಬುದಾಗಿ. ಹೌದು ಪ್ರಿಯರೇ, ಪರಾಂಬರಿಸಿ, ಕಾಯ್ದು, ಕಾಪಾಡಿ, ನಡೆಸಿ, ಸಂತೈಸಿ, ನಾವು ತಪ್ಪುಗಳನ್ನು ಮಾಡಿದ್ದಾಗ್ಯೂ ಸಹ ನಮ್ಮನ್ನ ತಿದ್ದಿ ತನ್ನ ಅಪಾರವಾದ ಪ್ರೀತಿಯನ್ನ ತೋರಿಸಿ ನಮ್ಮೆಲ್ಲರನ್ನ ಆತನ ಪ್ರೀತಿಯ ರೆಕ್ಕೆಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಂಬುದರಲ್ಲಿ ತಾಯಿಯ ಪ್ರೀತಿ ಅಡಕವಾಗಿದೆ. ಇನ್ನು ಸುಂದರವಾದ ಹಾಡನ್ನ ಹಾಡ್ತೇವೆ. ನನ್ನ ಹತ್ತಿರವಿರು ಓ ಯೇಸುವೆ. ಒಂದು ಚರಣದಲ್ಲಿ ನಾವು ಈಗ ಹಾಡ್ತೇವೆ, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಹೌದು ಪ್ರಿಯರೇ, ನಮಗೆ ಕಣ್ಣೀರು, ದುಃಖ, ಅಸಮಾಧಾನ, ನೋವುಗಳು, ಸಂಕಟ ಇವೆಲ್ಲವೂ ಬರುವಾಗ ದೇವರು ನಮ್ಮ ತಾಯಿಯು ನಮ್ಮನ್ನು ಸಂತೈಸುವ ಹಾಗೆ ಸಂತೈಸುತ್ತಾನೆ. ಆತನು ನಮ್ಮನ್ನ ಎಷ್ಟು ಪ್ರೀತಿ ಮಾಡುತ್ತಾನೆ, ಎಷ್ಟು ತ್ಯಾಗಮಯ ಆಗಿದ್ದಾನೆ ಎಂಬುದನ್ನ ಆ ತಾಯಿಯ ಪ್ರೀತಿಯಲ್ಲಿ ತೋರಿಸುವಂತದ್ದಾಗಿದೆ. ತಾಯಿಯ ಪ್ರೀತಿ ಯಥೇಚ್ಛವಾದದ್ದು, ಯಥಾರ್ಥವಾದದ್ದು, ನಿಷ್ಕಳಂಕವಾದದ್ದು, ತ್ಯಾಗಮಯವಾದಂತ ಪ್ರೀತಿ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಎಷ್ಟೆಲ್ಲಾ ತ್ಯಾಗ ಮಾಡಬೇಕು ಅಷ್ಟನ್ನು ತ್ಯಾಗ ಮಾಡಲು ಮುಂದೆ ಬರುತ್ತಾಳೆ. ಅನೇಕ ವರ್ಷಗಳ ಹಿಂದೆ ಮುಂಬೈ ಎಂಬತಕ್ಕಂಥ ಮಹಾನಗರದಲ್ಲಿ ಒಂದು ಬೆಂಕಿಯ ಆಹುತಿ ಆಯಿತು. ಆ ಬೆಂಕಿಯ ಆಹುತಿಯಲ್ಲಿ ಅನೇಕರು ಬೆಂಕಿಯಿಂದ ಸುಟ್ಟು ಬೂದಿಯಾದರು. ಅಂತಹ ಸಮಯದಲ್ಲಿ ಒಬ್ಬ ಯೌವನಸ್ಥನು ಆ ಬೆಂಕಿಯಲ್ಲಿ
ತಾನು ಬೆಂದು ತನ್ನ ಇಡೀ ಚರ್ಮವನ್ನ ಆತನು ನಾಶ ಮಾಡಿಕೊಂಡನು. ಸ್ವಲ್ಪ ಉಸಿರಿತ್ತು ಅವನಲ್ಲಿ. ಅವನನ್ನ ತಕ್ಷಣವಾಗಿ ಆತನ ಸ್ನೇಹಿತರು, ಅಲ್ಲಿರ್ತಕ್ಕಂಥ ಜನರು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಹೇಗಾದ್ರೂ ಮಾಡಿ ಇವನನ್ನು ಉಳಿಸ್ಬೇಕು, ಇವನನ್ನ ಮತ್ತೆ ನಾವು ಪಡೆದುಕೊಳ್ಬೇಕು ಎಂಬತಕ್ಕಂಥ ಒಂದು ಪ್ರೀತಿಯಿಂದ, ಒಂದು ಆಸಕ್ತಿಯಿಂದ ಅವ್ರು ತೆಗೆದುಕೊಂಡು ಹೋಗ್ತಾರೆ. ಆಸ್ಪತ್ರೆ ವೈದ್ಯರು ಅಲ್ಲಿ ಬಂದಿರತಕ್ಕಂಥ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಬಂಧುಗಳು ಸಹ ಇರಬಹುದು, ಅವರಿಗೆ ಒಂದೇ ಒಂದು ಹೇಳ್ತಾರೆ, ಈ ಹುಡುಗನನ್ನ ನಾನು ಗುಣಪಡಿಸಬೇಕಾದ್ರೆ, ಇವನ ಪ್ರಾಣವನ್ನ ನಾನು ಉಳಿಸಬೇಕಾದ್ರೆ, ನಿಮ್ಮಲ್ಲಿ ಯಾರಾದ್ರೂ ಸ್ವಲ್ಪ ಚರ್ಮವನ್ನ ಕೊಟ್ರೆ ಆ ಚರ್ಮವನ್ನ ಈತನ ದೇಹದ ಮೇಲೆ ಹಾಕಿ ನಾನು ಈತನನ್ನ ರಕ್ಷಿಸಬಹುದು ಎಂಬುದಾಗಿ, ಕಾಪಾಡಬಹುದು, ಉಳಿಸಬಹುದು. ಒಳ್ಳೆಯ ಸ್ನೇಹಿತರಿದ್ರು, ಆತ್ಮೀಯ ಸ್ನೇಹಿತರಿದ್ರು. ಆದ್ರೆ ಯಾರು ಸಹ ತಮ್ಮ ಚರ್ಮವನ್ನ ಕೊಟ್ಟು ಆ ಸ್ನೇಹಿತರನ್ನು ಉಳಿಸ್ಲಿಕ್ಕೆ ಅವರು ಮುಂದೆ ಬರಲಿಲ್ಲ. ಎಲ್ಲೋ ಒಂದು ಸುದ್ದಿ ಆ ಮಗನ ತಾಯಿಗೆ ಮುಟ್ತದೆ. ಅಯ್ಯೋ, ನನ್ನ ಮಗನು ಬೆಂಕಿಯಲ್ಲಿ ಸುಟ್ಟೋಗಿದ್ದಾನೆ, ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಅವನ ಅವಶ್ಯಕತೆ ನನಗೆ ಬೇಕು, ಅವನು ನನಗೆ ಬೇಕು ಎಂಬುದಾಗಿ ತಾಯಿ ಓಡೋಡಿ ಬರ್ತಾರೆ. ಆ ಸಮಯದಲ್ಲಿ ಓಡೋಡಿ ಬಂದು ಆಸ್ಪತ್ರೆ ವೈದ್ಯರಿಗೆ ಹೇಳ್ತಾರೆ, ವೈದ್ಯರೇ, ನನ್ನ ಮಗನನ್ನು ಉಳಿಸ್ಲಿಕ್ಕೆ ನನ್ನ ದೇಹದಿಂದ ಎಷ್ಟು ಚರ್ಮವನ್ನು ತಗೊಳ್ಳಿ, ನಾನು ಸತ್ರು ಪರವಾಗಿಲ್ಲ, ನನ್ನ ಮಗನು ಉಳಿಬೇಕು ಎಂಬುದಾಗಿ. ಎಂತಹ ಪ್ರೀತಿ ಪ್ರಿಯರೇ! ಒಬ್ಬ ತಾಯಿ ತನ್ನ ನೋವನ್ನ, ತನ್ನ ಅಳಲನ್ನ ಎಷ್ಟು ತಾಳಿಕೊಳ್ಳುತ್ತಾಳೆ. ಆದ್ರೆ ಸತ್ಯವೇದ ಹೇಳ್ತದೆ, ಯೆಶಾಯನು ಬರೆದ ಪ್ರವಾದನ ಗ್ರಂಥ 49:15 ವಚನದಲ್ಲಿ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ದೇವರ ಪ್ರೀತಿ ಇಹಲೋಕದ ತಾಯಂದಿರಿಗಿಂತ ಮಿಗಿಲಾಗಿದೆ. ನಮ್ಮ ದೇವರು ತನ್ನ ಪ್ರೀತಿಯನ್ನ ಯಾತಕ್ಕೆ ಆ ತಾಯಿಗೆ ಸಾಂಕೇತಿಕವಾಗಿ ಹೋಲಿಸಿದ್ದಾರೆ ಎಂಬುದಾಗಿ ಹೇಳುವಾಗ, ನಾವು ಆತನ ಪ್ರೀತಿಯನ್ನ ಅರಿತುಕೊಳ್ಳುವವರಾಗಿರಬೇಕು ಎಂಬುದಾಗಿ. ನಮ್ಮನ್ನ ಪ್ರೀತಿಸುವುದರಲ್ಲಿ ಆತನಿಗೆ ಬಹಳ ಸಂತೋಷ ಇದೆ. ದೇವರು ತನ್ನ ಪ್ರೀತಿಯನ್ನ ನಮ್ಮ ಮೇಲೆ ಎಷ್ಟು ಸುರಿಸಿದ್ದಾನೆ ಎಂಬುದಾಗಿ ಹೇಳುವಾಗ, ನಾವು ಪಾಪಿಗಳಾಗಿರುವಾಗಲೇ ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ರೋಮಾಪುರದವರೆಗೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ಈ ಮುಂಜಾನೆ ತಾಯಿಯ ಪ್ರೀತಿಯನ್ನ ಅರಿತುಕೊಂಡವರು ದೇವರ ಪ್ರೀತಿಯನ್ನ ಅರಿತುಕೊಳ್ಳುವುದಕ್ಕೆ ಬಹಳ ಸುಲಭವಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ನಾನು ಮತ್ತು ನೀವು ಇಹಲೋಕದ ತಾಯಂದಿರಿಗೆ ಎಷ್ಟು ಗೌರವವನ್ನು ಕೊಡ್ತೇವೆ. ಈ ಬೆಳಗ್ಗೆ ಅನೇಕ ತಾಯಂದಿರಿದ್ದೀರಾ, ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಎಂಬುದಾಗಿ ನೀವು ಮನವರಿಕೆ ಮಾಡಿಕೊಳ್ಳುವಾಗ, ಅದಕ್ಕಿಂತಲೂ ಹೆಚ್ಚಾಗಿ ದೇವರು ನಮ್ಮನ್ನ ಪ್ರೀತಿ ಮಾಡುತ್ತಾರೆ. ಎರಡನೇದಾಗಿ, ಸ್ವಾಮಿ ತನ್ನ ಆಸಕ್ತಿಯನ್ನ, ನಡೆಸುವಿಕೆಯನ್ನ, ಪರಾಂಬರಿಕೆಯನ್ನ ಒಬ್ಬ ತಂದೆಗೆ ಹೋಲಿಸ್ತಾರೆ. ಕೀರ್ತನೆಗಳು 103ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವಾಗ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ದೇವರು ನಮ್ಮನ್ನ ಸಂತೈಸಿ, ಕನಿಕರಿಸಿ, ಪ್ರೀತಿಸಿ, ಪರಾಂಬರಿಸಿ ನಡೆಸುವಂತನಾಗಿದ್ದಾನೆ.
ನಾವು ಎಷ್ಟೇ ಬಲಹೀನರಾಗಿದ್ದಾಗ್ಯೂ ಸಹ, ನಮ್ಮಲ್ಲಿ ಎಷ್ಟೇ ಕೊರತೆಗಳು ಇದ್ದಾಗ್ಯೂ ಸಹ ಆತನ ಪ್ರೀತಿ ಯಾವತ್ತಿಗೂ ಬದಲಾಗದು. ದೇವರ ಪ್ರೀತಿ ಅಪಾರವಾದದ್ದು. ಪರಲೋಕದ ತಂದೆ ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನ ಆತನು ಒತ್ತುಕೊಂಡು ಅರಿತುಕೊಂಡು ಪ್ರೀತಿಸುತ್ತಾನೆ. ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. ಫಿಲಿಪ್ಪದವರಿಗೆ 4ನೇ ಅಧ್ಯಾಯ 19ನೇ ವಚನ ಹೇಳುವ ಹಾಗೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ. ಒಂದು ವೇಳೆ ಮಕ್ಕಳಿಗೆ ತಾವು ಸ್ಕೂಲ್ ಫೀಸ್ ಕಟ್ಟಬೇಕು, ತಮಗೆ ಅವಶ್ಯಕತೆ ಇದೆ, ನನಗೆ ಒಂದು ಗಾಡಿ ಬೇಕು, ನನಗೆ ಪ್ರಯಾಣ ಕಷ್ಟ ಆಗ್ತಾ ಇದೆ, ನನಗೆ ಇಂಥದ್ದು ಬೇಕು ಎಂಬುದಾಗಿ ಕೇಳಿಕೊಳ್ಳುವಾಗ ಮೊದಲು ಅವರು ತಂದೆಯನ್ನ ಕೇಳ್ಕೊಳ್ತಾರೆ. ಹಾಗೆ ಪ್ರಿಯರೇ, ನಾವು ನಮ್ಮ ಪರಲೋಕದ ತಂದೆಯನ್ನ ಬೇಡಿಕೊಳ್ಳಬೇಕು. ಯೇಸು ಕ್ರಿಸ್ತನೇ ಈ ಲೋಕದಲ್ಲಿರುವಾಗ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿ, ನೀವು ನನ್ನ ಮೂಲಕವಾಗಿ ನನ್ನ ತಂದೆಯನ್ನ ಏನೇನು ಕೊಳ್ಳುತ್ತೀರೋ ಅದೆಲ್ಲವನ್ನ ಆತನು ಒದಗಿಸುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ದೇವರು ನಮ್ಮನ್ನು ಕನಿಕರಿಸುತ್ತಾನೆ. ತನ್ನ ಮಕ್ಕಳು ಕಷ್ಟಪಡುವುದನ್ನ ದೇವರು ನೋಡ್ಲಿಕ್ಕೆ ಸಂತೋಷ ಪಡುವುದಿಲ್ಲ. ತನ್ನ ಮಕ್ಕಳು ನೋವನ್ನು ಅನುಭವಿಸುತ್ತಿದ್ದಾರೆ, ತನ್ನ ಮಕ್ಕಳು ಆ ಒಂದು ಕಷ್ಟದಲ್ಲಿ ಮುಳುಗಿದ್ದಾರೆ ಎಂಬುದನ್ನ ದೇವರು ಅರಿತುಕೊಂಡಾಗ ನಮ್ಮನ್ನ ಒಬ್ಬ ತಂದೆಯಂತೆ ಆತನು ಕನಿಕರಿಸುತ್ತಾನೆ. ತನ್ನ ಪ್ರೀತಿಯ ರೆಕ್ಕೆಯಲ್ಲಿ ನಮ್ಮನ್ನ ಹಿಡಿದುಕೊಳ್ಳುತ್ತಾನೆ. ಯೆಶಾಯನ ಬರೆದ ಪ್ರವಾದನಗ್ರಂಥ 63ನೇ ಅಧ್ಯಾಯ 9ನೇ ವಚನ ಹೇಳುವಂತದ್ದಾಗಿದೆ, ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನೂ ಶ್ರಮೆ ಪಟ್ಟನು, ಆತನ ಶ್ರೀಮುಖ ಸ್ವರೂಪದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಹಿಮೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಎಂಬುದಾಗಿ. ಪ್ರಿಯೆ, ನಮಗೆ ಗಾಯವಾದಾಗ, ನಮಗೆ ನೋವಾದಾಗ, ನಮಗೆ ಸಂಕಟವಾದಾಗ, ನಮಗೆ ಅಸಮಾಧಾನವಾದಾಗ, ನಾವು ನೋವನ್ನು ಅನುಭವಿಸುತ್ತಿರುವಾಗ ನಮ್ಮ ಪರಲೋಕದ ತಂದೆ ತನ್ನ ಪ್ರೀತಿಯ ಅಭಯ ಅಸ್ತ್ರದಿಂದ ನಮ್ಮನ್ನ ಹಿಡಿದುಕೊಳ್ಳುತ್ತಾರೆ. ಕೀರ್ತನೆಗಳು 94ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸುವಾಗ ನಾನು ಯಾವಾಗಲೂ ಈ ವಾಕ್ಯವನ್ನು ಹೇಳ್ತೇನೆ, ಕಾರಣ ನಾನು ಉಳಿದಿರುವುದು ಯೆಹೋವನ ಕೃಪೆಯಿಂದಲೇ ಎಂಬುದಾಗಿ. ಆ ವಾಕ್ಯ ಎಂತಹ ಆಶ್ರಯವನ್ನ ನನಗೆ ಕೊಡ್ತದೆ ಎಂಬುದಾಗಿ ಹೇಳುವಾಗ, ನಾನು ಕಾಲು ಜಾರಿ ಬಿದ್ದಾಗ, ನಾನು ಇನ್ನೇನೋ ಬೀಳ್ತಾ ಇದ್ದೇನೆ, ಸಾಯ್ತಾ ಇದ್ದೇನೆ ಎಂಬುದಾಗಿರುವಾಗ ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ದೇವರ ಕೃಪೆ ತಂದೆಯು ಮಕ್ಕಳನ್ನ ಕನಿಕರಿಸುವ ಹಾಗೆ ನಮ್ಮ ಮೇಲೆ ಇದೆ ಪ್ರಿಯರೇ. ಒಂದು ವೇಳೆ ಆ ಕೃಪೆ ಇಲ್ಲದೆ ಇದ್ದರೆ ಈ ಮುಂಜಾನೆಯನ್ನ ನಾವು ಕಾಣಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಉಳಿದಿರುವುದು ಆತನ ಕೃಪೆಯಿಂದಲೇ. ಆತನು ನಮ್ಮನ್ನ ಸದಾಕಾಲ ನಡೆಸುವ ದೇವರು ಎಂಬುದಾಗಿ. ಮಾರ್ತಳು ಮತ್ತು ಮರಿಯಳು ತನ್ನ ತಮ್ಮನಾದ ಲಾಜರನು ಸತ್ತು ಹೋಗಿದ್ದಾನೆ ಎಂಬುದಾಗಿ ದುಃಖ ಪಡುತ್ತಿರುವಾಗ, ಕಣ್ಣೀರನ್ನು ಸುರಿಸುತ್ತಿರುವಾಗ, ಯೋಹಾನ 11:35 ಹೇಳ್ತದೆ, ಯೇಸು ಸಹ ಕಣ್ಣೀರಿಟ್ಟನು ಎಂಬುದಾಗಿ. ಓ ಪ್ರಿಯರೇ, ಯೇಸು ನಮ್ಮ ದುಃಖದಲ್ಲಿ ಭಾಗಿಯಾಗಲು ಇಷ್ಟಪಡುತ್ತಾನೆ. ನಮ್ಮ ನೋವಿನಲ್ಲಿ ಆತನು ನಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಒಬ್ಬನು ಒಂದು ಕನಸನ್ನ ಕಾಣ್ತಾನೆ. ಆ ಕನಸನ್ನ
ಆತನು ಕಾಣುವಾಗ ತನ್ನ ಸುಖದ ಸಮಯದಲ್ಲಿ, ಸಂತೋಷದ ಸಮಯದಲ್ಲಿ 2 ಹೆಜ್ಜೆಗಳನ್ನ ಆತನು ನೋಡ್ತಾನೆ. ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಆ 2 ಹೆಜ್ಜೆಗಳು ತನ್ನದು ಮತ್ತು ದೇವರದು. ಸಂತೋಷವಾಗಿರ್ತಾನೆ. ಎಲ್ಲ ನನ್ನ ಸಂತೋಷದ ಸಮಯದಲ್ಲಿ ದೇವರು ನನ್ನ ಜೊತೆಯಲ್ಲಿದ್ದೆ ಎಂಬುದರಲ್ಲಿ. ಆದ್ರೆ ಸ್ವಲ್ಪ ಸಮಯ ಬಂದಾಗ ಅವನಿಗೆ ಕಾಯಿಲೆ ಆಗ್ತದೆ, ಕಷ್ಟ ಆಗ್ತದೆ, ನೋವಾಗ್ತದೆ, ದುಃಖ ಆಗ್ತದೆ, ಅಸ್ವಸ್ಥತೆಯಲ್ಲಿದ್ದಾನೆ, ಸಾಯುವ ಪರಿಸ್ಥಿತಿಯಲ್ಲಿದ್ದಾನೆ. ಅಂತ ಸಮಯದಲ್ಲಿ ಅವನು ನೋಡುವಾಗ ಸಮುದ್ರದ ತೀರದಲ್ಲಿ ಒಂದೇ ಒಂದು ಜೋಡಿಯ ಹೆಜ್ಜೆಯನ್ನ ನೋಡ್ತಾನೆ. ಇದನ್ನ ನೋಡಿದ ತಕ್ಷಣ ಆ ಕನಸಿನಲ್ಲಿ ಗಾಬರಿ ಆಗಿ ಅವನು ಎಚ್ಚರವಾಗ್ತಾನೆ. ಎಚ್ಚರವಾದ ಮೇಲೆ ಹಾಸಿಗೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ನನ್ನ ತಂದೆಯೇ, ನನ್ನ ದೇವರೇ, ನನ್ನ ಸ್ವಾಮಿ, ನನ್ನ ಜೀವದ ಸಂತೋಷದ ಸಮಯದಲ್ಲಿ ನೀನಿದ್ದೆ, ನನ್ನ ಜೊತೆಯಲ್ಲಿ ನೀನು ಕೈ ಹಿಡಿದು ನಡ್ಕೊಂಡು ಹೋಗ್ತಾ ಇದೆ. ನನಗೆ ಬಹಳ ಆಧಾರವೆನಿಸ್ತು, ಬಹಳ ಸಂತೋಷವಾಯಿತು. ಆದ್ರೆ ನನ್ನ ಕಷ್ಟ ಬಂದಾಗ ನನ್ನನ್ನು ಯಾಕೆ ಸ್ವಾಮಿ ಬಿಟ್ಬಿಟ್ಟೆ? ನೀನು ಮತ್ತು ನಾನು ಜೊತೆಯಾಗಿ ನಡೆಯುವ ಹೆಜ್ಜೆಗಳನ್ನ ನೋಡಿದೆ, ಆದ್ರೆ ಕಷ್ಟದ ಸಮಯದಲ್ಲಿ ಒಂದೇ ಒಂದು ಹೆಜ್ಜೆಗಳು, ಜೋಡಿ ಹೆಜ್ಜೆಗಳು ಇತ್ತಲ್ಲ ಸ್ವಾಮಿ, ನನ್ನನ್ನು ಯಾಕೆ ಕೈ ಬಿಟ್ಟೆ ಎಂಬುದಾಗಿ ಪ್ರಶ್ನೆ ಮಾಡುತ್ತಿರುವಾಗ ಪರಲೋಕದ ಸ್ವರ ಮಗನಿಗೆ ಕೇಳಿಸ್ತದೆ. ಮಗನೇ, ನೀನು ನೋಡಿರುವ 2 ಜೋಡಿಯ ಹೆಜ್ಜೆಗಳು ಖಂಡಿತವಾಗಿ ನಾನು ಮತ್ತು ನೀನು. ಆದ್ರೆ ನೀನು ಕಷ್ಟಪಡುವಾಗ, ನಿನಗೆ ನೋವಾಗುವಾಗ, ದುಃಖ ಆಗುವಾಗ, ನೀನು ಅಸ್ವಸ್ಥನಾಗಿರುವಾಗ ನೀನು ನೋಡುವ ಆ ಒಂದು ಜೋಡಿಯ ಹೆಜ್ಜೆಗಳು ಅದು ನಿನ್ನ ಹೆಜ್ಜೆ ಅಲ್ಲ, ಅದು ನನ್ನ ಹೆಜ್ಜೆ. ಕಾರಣ, ನೀನು ಕಷ್ಟಪಡುವಾಗ ನಿನ್ನನ್ನ ನಡೆಯಲು ಬಿಡ್ಲಿಲ್ಲ ನಾನು ನಿನ್ನನ್ನ ನನ್ನ ಕೈಗಳಲ್ಲಿ ಎತ್ತುಕೊಂಡು ನಾನು ನಡೆದೆ, ನಿನ್ನನ್ನ ನಡೀಲಿಕ್ಕೆ ಬಿಡ್ಲಿಲ್ಲ ಎಂಬುದಾಗಿ. ಓ ಪ್ರಿಯ ಸಹೋದರ ಸಹೋದರರೇ, ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಸಂಕಟದಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಭಾರದಲ್ಲಿ, ನಮ್ಮ ಬಲಹೀನತೆಯಲ್ಲಿ ದೇವರು ಯಾವತ್ತೂ ನಮ್ಮನ್ನ ಒಬ್ಬಂಟಿಗರನಾಗಿ ಕೈ ಬಿಡಲಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಇವತ್ತು ದೇವರ ಮೇಲೆ ಭರವಸೆ ಇದೆಯಾ ನಮಗೆ? ದೇವರು ನನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಾಗಿ ಅಂದುಕೊಂಡಿದ್ದೇವಾ? ಖಂಡಿತವಾಗಿಯೂ ದೇವರು ತನ್ನ ಮಕ್ಕಳನ್ನ, ತನ್ನ ಮೇಲೆ ಪ್ರೀತಿಯನ್ನು, ಮಮತೆಯನ್ನು, ಗೌರವವನ್ನು ಇಟ್ಟಿರುವ ಮಕ್ಕಳನ್ನ ಎಂದಿಗೂ ಸಹ ಕೈ ಬಿಡುವುದಿಲ್ಲ. 3ನೇದಾಗಿ, ದೇವರು ತನ್ನ ನಡೆಸುವಿಕೆಯನ್ನ, ಆಸಕ್ತಿಯನ್ನ ಒಬ್ಬ ದಾದಿಗೆ ಹೋಲಿಸಿದ್ದಾರೆ. ಟು ಎ ನರ್ಸ್. 1ನೇ ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಹೇಳ್ತಾರೆ, ದಾದಿಯು ತನ್ನ ಮಕ್ಕಳನ್ನು ಪೋಷಿಸುವಂತೆ ನಾವು ನಿಮ್ಮ ಮಧ್ಯದಲ್ಲಿ ಸೌಮ್ಯದಿಂದಿದ್ದೆವು ಎಂಬುದಾಗಿ. ನಮ್ಮೆಲ್ಲರಿಗೂ ಗೊತ್ತು, ದಾದಿಯರ ಸೇವೆ ಬಹಳ ಉನ್ನತವಾದ ಸೇವೆ. ದ ಪ್ರೊಫೆಷನ್ ಆಫ್ ಎ ನರ್ಸ್ ಇಸ್ ಅ ನೋಬಲ್ ಪ್ರೊಫೆಷನ್. ಅವ್ರು ಮಾಡ್ತಕ್ಕಂಥ ತ್ಯಾಗ, ಅವ್ರು ತೋರಿಸ್ತಕ್ಕಂಥ ಪ್ರೀತಿ, ರೋಗಿಗಳ ಮೇಲೆ ಅವರಿಟ್ಟಿರುವ ಆ ಕರುಣೆ, ಇದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಲಕ್ಷಾಂತರ ರೋಗಿಗಳನ್ನ ನೋಡಿಕೊಳ್ಳತಕ್ಕಂಥ ಆ ದಾದಿಯರು, ಅವರು ಯಾರು, ಅವರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಹೆಸರೇನು, ಅವರ ಮನೆ ಯಾವುದು, ಯಾವ ಕುಟುಂಬದವರು, ಯಾವ ಭಾಷೆಯವರು, ಯಾವ ಜಾತಿಯವರು, ಇವ್ಯಾವುದನ್ನು ಗಮನಿಸುವುದಿಲ್ಲ. ಯಾವುದೇ ರೋಗಿಗಳು ಆಸ್ಪತ್ರೆ ಬಂದಾಗ ನಿಸ್ವಾರ್ಥವಾಗಿ ಅವರು ಸೇವೆಯನ್ನ ಮಾಡ್ತಾರೆ. ಇಹಲೋಕದಲ್ಲಿರ್ತಕ್ಕಂಥ ಆ ದಾದಿಯರೇ ಅಂತಹ ನಿಸ್ವಾರ್ಥವಾದಂತ ಸೇವೆಯನ್ನು ಮಾಡುವಾಗ ಸ್ವಲ್ಪ ಹೊತ್ತು ನಾನು ಮತ್ತು ನೀವು ಯೋಚನೆ ಮಾಡಬೇಕು, ನನ್ನ ಪರಲೋಕದ ತಂದೆ ನನ್ನನ್ನ ಎಷ್ಟು ಯಥಾರ್ಥವಾಗಿ ಪ್ರೀತಿ ಮಾಡುತ್ತಾರೆ ಎಂಬುದಾಗಿ.
ವಿಮೋಚನ ಕಾಂಡ 2ನೇ ಅಧ್ಯಾಯ 7-9 ನಮ್ಗೆ ಗೊತ್ತಿರತಕ್ಕಂಥ ಒಂದು ದೃಷ್ಟಾಂತ. ಮೋಶೆ ಆ ನೀರಿನಲ್ಲಿ ಆತನು ಸಾಯ್ಬೇಕಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಫರೋಹನ ಮಗಳು ಆ ಸುಂದರವಾದ ಮಗುವನ್ನು ತೆಗೆದುಕೊಂಡು ಒಂದು ಪ್ರಶ್ನೆಯನ್ನು ಮಾಡ್ತಾಳೆ, ಈ ಮಗುವನ್ನ ನೋಡಿಕೊಳ್ಳುವುದಕ್ಕೆ ನನಗೆ ಒಬ್ಬ ದಾದಿ ಬೇಕು, ದಯವಿಟ್ಟು ಯಾರಾದ್ರೂ ಕರ್ಕೊಂಡು ಬರ್ತೀರಾ ಎಂಬುದಾಗಿ ಹೇಳುವಾಗ, ಮಿರಿಯಮಳು ಅದೇ ಪೊದೆಯಲ್ಲಿ ತನ್ನ ತಮ್ಮನಿಗೆ ಏನಾಗ್ತದೆ ಎಂಬುದಾಗಿ ಗಮನಿಸುತ್ತಿರುವಾಗ ತಕ್ಷಣವಾಗಿ ಆ ಫರೋಹನ ಕೈಯಲ್ಲಿ ಆ ಮಗು ಇರುವುದನ್ನು ನೋಡಿ ಓಡಿ ಬಂದು ಆಕೆ ಹೇಳ್ತಾಳೆ, ಸ್ವಾಮಿ, ಅಮ್ಮ, ನಾನು ಒಬ್ಬ ದಾದಿಯನ್ನ ಕರ್ಕೊಂಡು ಬರ್ತೇನೆ ಎಂಬುದಾಗಿ ಓಡಿ ಹೋಗಿ ಆಕೆಯು ತನ್ನ ಸ್ವಂತ ತಾಯಿಯನ್ನ ಕರೆದುಕೊಂಡು ಬಂದಳು. ಮಗುವನ್ನ ನೋಡಿಕೊಳ್ಳುವುದಕ್ಕೋಸ್ಕರ ತಾಯಿಯನ್ನ ತಾಯಿ ಎಂಬುದಾಗಿ ಪರಿಚಯ ಮಾಡದೆ ಅಲ್ಲಿ ಆಕೆ ಹೇಳ್ತಾಳೆ, ನಿಮಗೋಸ್ಕರ ಒಬ್ಬ ದಾದಿಯನ್ನ ಕರ್ಕೊಂಡು ಬಂದಿದ್ದೇನೆ. ಯಾಕೆಂದ್ರೆ ದಾದಿಯರ ಸೇವೆ ಅಂತಹದ್ದು. ದೇವರು ನಮ್ಮನ್ನ ಅಂತಹ ನಿಸ್ವಾರ್ಥವಾದಂತ ಪ್ರೀತಿಯಲ್ಲಿ ನಮ್ಮನ್ನ ನಡೆಸುತ್ತಾನೆ. ಒಬ್ಬ ದಾದಿ ತನ್ನ ರೋಗಿಗಳನ್ನ ನಿಸ್ವಾರ್ಥವಾಗಿ ಪ್ರೀತಿಸುತ್ತಾಳೆ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ದಾದಿಯರ ಸೇವೆಗೆ ಪ್ರೇರೇಪಣೆಯಾದದ್ದು ಫ್ಲಾರೆನ್ಸ್ ನೈಟಿಂಗೇಲ್ ಎಂಬುದಾಗಿ. ಇವರ ಸೇವೆಯನ್ನ ಯಾರು ಸಹ ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಿಲ್ಲ. ಫ್ಲಾರೆನ್ಸ್ ಎಂಬತಕ್ಕಂಥ ಹೆಣ್ಣುಮಗಳು ಮೇ 12ನೇ ತಾರೀಕು 1820 ಫ್ಲಾರೆನ್ಸ್ ಇಟಾಲಿಯಲ್ಲಿ ಜನಿಸಿದರು. ಅನಂತರ ಅವರು ಇಂಗ್ಲೆಂಡ್ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನ ಪಡೆದುಕೊಂಡು ಉತ್ತಮವಾದ ದಾದಿಯ ಸೇವೆಯನ್ನ ಮಾಡಿದರು. ಇವರು ಎಷ್ಟರ ಮಟ್ಟಿಗೆ ದಾದಿಯ ಸೇವೆಯನ್ನ ಮಾಡಿದರು ಎಂಬುದಾಗಿ ಹೇಳುವಾಗ, ನೀವು ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗುವಾಗ ಈ ಮಗಳ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬತಕ್ಕಂಥ ಮಗಳ ಚಿತ್ರ ಇರುವಂತದ್ದಾಗಿದೆ. ಆಕೆಯನ್ನ ಆಧುನಿಕ ದಾದಿಯರ ಪ್ರೇರೇಪಣೆ ಎಂಬುದಾಗಿ ಕರೆಯುತ್ತಾರೆ. ಶಿ ಇಸ್ ಆಲ್ಸೋ ಕಾಲ್ಡ್ ದ ಮದರ್ ಆಫ್ ನರ್ಸಿಂಗ್, ದಾದಿಯರ ತಾಯಿ ಎಂಬುದಾಗಿ. ಈ ಫ್ಲಾರೆನ್ಸ್ಗೆ ನೈಟಿಂಗೇಲ್ ಎಂಬತಕ್ಕಂಥ ಹೆಸರು ಹೇಗೆ ಬಂತು? ಈ ಮಗಳು ಸೇವೆ ಮಾಡುತ್ತಿರುವ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ರೋಗಿಯ ಹಾಸಿಗೆ ಹತ್ರ ರಾತ್ರಿಯಲ್ಲಿ ಆಕೆ ಹೋಗುವಾಗ ಲೈಟ್ ಆಗ್ತಾ ಇರಲಿಲ್ಲ. ಆದ್ರೆ ಪ್ರತಿಯೊಂದು ರೋಗಿಯನ್ನ ಪರೀಕ್ಷೆ ಮಾಡಲಿಕ್ಕೆ, ಚಿಕಿತ್ಸೆ ಕೊಡ್ಲಿಕ್ಕೆ ತನ್ನ ಕೈಯಲ್ಲಿ ಒಂದು ಸಣ್ಣ ದೀಪವನ್ನ ಹಿಡಿದುಕೊಂಡು ಹೋಗ್ತಾ ಇದ್ಲು. ಆ ದೀಪವನ್ನ ಹಿಡಿದುಕೊಂಡು ಒಬ್ಬಂಟಿಗಳಾಗಿ ಹಾಸಿಗೆಯಿಂದ ಹಾಸಿಗೆ ಹೋಗಿ ನೋಡುತ್ತಾ ಇರುವಾಗ ಇಡೀ ಸಮೂಹವೇ ಆಕೆಗೆ ಒಂದು ಅಡ್ಡ ಹೆಸರನ್ನ ಕೊಡುತ್ತು. ಆ ಹೆಸರೇನಂದ್ರೆ ದ ಲೇಡಿ ವಿತ್ ದ ಲ್ಯಾಂಪ್, ದೀಪವನ್ನು ಹಿಡಿದುಕೊಂಡಿರುವ ಹೆಣ್ಣು ಮಗಳು. ಅದಕ್ಕೋಸ್ಕರ ನೀವು ಫ್ಲಾರೆನ್ಸ್ ನೈಟಿಂಗೇಲ್ ಚಿತ್ರಣವನ್ನ ಎಲ್ಲೇ ನೋಡಿದ್ದರೂ ಸಹ ಒಂದು ಲ್ಯಾಂಟರ್ನ್, ಒಂದು ದೀಪವನ್ನ ಹಿಡಿದುಕೊಂಡ ಚಿತ್ರವನ್ನ ನೋಡ್ತೀರಾ ಎಂಬುದಾಗಿ. ಪ್ರಿಯರೇ, ಇಹಲೋಕದಲ್ಲಿ ಅಂತಹ ನಿಸ್ವಾರ್ಥ ಸೇವೆಯನ್ನು ಮಾಡತಕ್ಕಂತ
ಈ ದಾದಿಯರಿಗೆ ದೇವರು ತನ್ನನ್ನ ಹೋಲಿಸಿಕೊಡುತ್ತಿದ್ದಾರೆ. ನಾನು ನಿಮ್ಮನ್ನು ನೋಡ್ಕೊಳ್ತೇನೆ, ನಿಮ್ಮ ಗಾಯಗಳನ್ನು ವಾಸಿ ಮಾಡುತ್ತೇನೆ, ನಿಮ್ಮ ಹೃದಯದ ಗಾಯಗಳನ್ನು ನಾನು ಶುಚಿ ಮಾಡುತ್ತೇನೆ. ಓ ಪ್ರಿಯರೇ, ದೇವರಿಗಿಂತ ಇನ್ನೊಬ್ಬ ವೈದ್ಯ ನಮಗಿರಲು ಸಾಧ್ಯವಿಲ್ಲ. ದೇವರಿಗಿಂತ ಇನ್ನೊಬ್ಬ ದಾದಿ ನಮಗಿರಲು ಸಾಧ್ಯವಿಲ್ಲ. ನಮ್ಮನ್ನು ಯಾವಾಗಲೂ ನಡೆಸಿ, ಪರಾಮರಿಸಿ, ಕಾಪಾಡಿ, ಎತ್ತಿಕೊಂಡು ನಮ್ಮ ಗಾಯಗಳಿಗೆ ಆಶ್ರಯವನ್ನ, ನೋವುಗಳಿಗೆ ಔಷಧಿಯನ್ನ ಕೊಡ್ತಕ್ಕಂಥವನು ಪರಲೋಕದ ದೇವರು ಮಾತ್ರ. ಇಹಲೋಕದಲ್ಲಿ ಒಂದು ವೇಳೆ ಅಂತಹ ಒಂದು ನಿಸ್ವಾರ್ಥವಾದಂತಹ ಸೇವೆಯನ್ನ ಎಲ್ಲಾ ಕಡೆ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ದೇವರ ನಂಬಿಕೊಂಡಂತ ಮಕ್ಕಳು ಆ ಸೇವೆಯನ್ನು ಅನುಭವಿಸುತ್ತೀರಿ. ಯಾಕೆಂದ್ರೆ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ, ನಿಮ್ಮ ಪಕ್ಕದಲ್ಲೇ ಕುಳಿತುಕೊಂಡು ನಿಮ್ಮನ್ನ ನೋಡಿಕೊಳ್ಳುತ್ತಾರೆ. ಅದು ದೇವರ ನಿಸ್ವಾರ್ಥವಾದಂತ ಪ್ರೀತಿ. 4ನೇದಾಗಿ ಎಜಿಕೇಲ 34ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವಾಗ, ಮಂದೆಯ ಕುರುಬನು ಸುತ್ತಮುತ್ತಲು ಚೆದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ದೇವರು ತನ್ನನ್ನ ಒಬ್ಬ ಕುರುಬನಿಗೆ ಹೋಲಿಸ್ತಾ ಇದ್ದಾರೆ. ಸಾಂಕೇತಿಕವಾಗಿ ಒಬ್ಬ ಕುರುಬನು ತನ್ನ ಕುರಿಗಳನ್ನ ಹೇಗೆ ನೋಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುವಾಗ ಅದು ಅಷ್ಟು ಸುಲಭವಾದ ಕೆಲಸವಲ್ಲ. ಮೋಶೆ 40 ವರ್ಷಗಳು ಫರೋಹನನ ಆಸ್ಥಾನದಲ್ಲಿ ಐಗುಪ್ತ ದೇಶದಲ್ಲಿ ಫರೋಹನನ ಮಗನ ಹಾಗೆ ರಾಜ ವೈಭವವನ್ನ ಅನುಭವಿಸಿ ಒಳ್ಳೆಯ ಜೀವಿತವನ್ನ ನಡೆಸ್ತಾ ಇರುವವನನ್ನ ಮೋಶೆ ತೆಗೆದುಕೊಳ್ತಾರೆ. ದೇವರು ಮೋಶೆಯನ್ನು ತೆಗೆದುಕೊಳ್ತಾರೆ. ಮೋಶೆ, ಈಗ ನೀನು ಇನ್ನೊಂದು 40 ವರ್ಷ ನಿನ್ನ ಮಾವನ ಮನೆಯಲ್ಲಿ ಕುರಿಗಳನ್ನ ಕಾಯಬೇಕು ಎಂಬುದಾಗಿ. ಪ್ರಿಯರೇ, ಆ 40 ವರ್ಷ, ಮುಂಬರುವ 40 ವರ್ಷ ಮೋಶೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಾಂಗವನ್ನ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಒಂದು ಅಡಿಪಾಯವಾಗಿತ್ತು. ನೀನು ಕುರುಬನ ಹಾಗೆ ಕುರಿಗಳನ್ನ ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ನೀನು ಅರಿತುಕೊಳ್ಳುವಂತೆ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ. ಆ 40 ವರ್ಷ ಮೋಶೆ ಕುರಿಗಳನ್ನ ಕಾಯುವುದರಲ್ಲಿ ಉತ್ತಮವಾದ ನಾಯಕನಾದನು. ಉತ್ತಮವಾದ ನಾಯಕತ್ವದ ಗುಣ ಅವನಲ್ಲಿ ಬಂತು. ಯಾಕೆಂದ್ರೆ ಕುರಿಗಳು ಚೆದರಿ ಹೋಗ್ತಾ ಇತ್ತು, ತನ್ನ ಮಾತನ್ನ ಕೇಳ್ತಾ ಇರ್ಲಿಲ್ಲ. ಅನೇಕ ಸಾರಿ ಆ ಕುರಿಗಳ ಮೇಲೆ ಕೋಪ ಮಾಡಬೇಕಾಗಿತ್ತು, ಅನೇಕ ಸಾರಿ ಅವರನ್ನ ಕೋಲುಗಳಿಂದ ಹೊಡಿಬೇಕಾಗಿತ್ತು, ಅನೇಕ ಸಾರಿ ಅವನಿಗೆ ಎಷ್ಟು ಸಮಸ್ಯೆಯನ್ನ, ತೊಂದರೆಯನ್ನ ಕೊಡ್ತಾ ಇದ್ರು ಎಂಬುದಾಗಿ ಹೇಳುವಾಗ ಆ 40 ವರ್ಷದ ತರಬೇತಿಯಲ್ಲಿ ಮೋಶೆಯು ಹೇಗೆ ಒಳ್ಳೆಯ ಕುರುಬನಾಗುವುದು ಎಂಬುದನ್ನ ಕಲಿತುಕೊಂಡನು. ಆ 40 ವರ್ಷ ಆದ ಮೇಲೆ ಮೋಶೆ ಕುರಿಗಳನ್ನ ಕಾಯುತ್ತಾ ಇರುವಾಗ ಒಂದು ಪೊದೆಯಲ್ಲಿ ಸ್ವಾಮಿ ಮೋಶೆಯನ್ನು ಕರೀತಾನೆ. ಮೋಶೆ, ನಿನ್ನನ್ನು ನಾನು ಇವಾಗ ಆರಿಸ್ಕೊಂಡಿದ್ದೇನೆ. ನಿನ್ನ ಕುರಿಗಳನ್ನ ಕಾಯುವುದನ್ನ ಬಿಟ್ಟು ನಿನಗೆ ಐಗುಪ್ತ ದೇಶಕ್ಕೆ ಹೋಗಿ ಫರೋಹನನಿಂದ ನನ್ನ ಜನರನ್ನ ಬಿಡಿಸು, ಅವರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗು, ಅಲ್ಲಿ ಅವರಿಗೆ ಹಾಲು ಜೇನು ಹರಿಯುವ ಸ್ಥಳವನ್ನ ಕೊಡ್ತೇನೆ ಎಂಬುದಾಗಿ. ಕುರುಬನು, ನಿಸ್ವಾರ್ಥವಾದಂತ ಕುರುಬನು, ಒಳ್ಳೆಯ ಕುರುಬನು. ಸ್ವಾಮಿ ಹೇಳ್ತಾನೆ, ನಾನೇ ಒಳ್ಳೆ ಕುರುಬನು ಎಂಬುದಾಗಿ. ಯೇಸು ಸ್ವಾಮಿಗಿಂತ ಇನ್ನೊಬ್ಬ ಕುರುಬನು ಇರಲು ಸಾಧ್ಯವಿಲ್ಲ. ನಾವೆಲ್ಲರೂ ದಾರಿ ತಪ್ಪಿ ಚೆದರಿ ಹೋಗಿದ್ದೇವೆ. ಯೆಶಾಯನ ಬರೆದ ಪ್ರವಾದಗ್ರಂಥ 53ನೇ 6ನೇ ವಚನ ಹೇಳುವಾಗೆ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು.
ಆಲ್ ವಿ ಲೈಕ್ ಶೀಪ್ ಹ್ಯಾವ್ ಗಾನ್ ಅಸ್ಟ್ರೇ. ಪ್ರತಿಯೊಬ್ಬನು ತನ್ನ ತನ್ನ ಹಾದಿಯನ್ನು ಹಿಡಿದುಕೊಂಡು ಹೋಗುತ್ತಿದ್ದಾನೆ, ತನಗಿಷ್ಟ ಬಂದಂತೆ ಹೋಗುತ್ತಿದ್ದಾನೆ. ಸ್ವಾಮಿ ಹೇಳ್ತಾನೆ, ಕುರಿಗಳು ಚೆದರಿ ಹೋಗುವಾಗ ನಾನು ಹುಡುಕಿ ಅವರನ್ನ ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಹೇಳುವಾಗ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನಾವೆಲ್ಲರೂ ದಾರಿ ತಪ್ಪಿ ಚೆದರಿ ಹೋಗಿದ್ದೇವೆ. ನಮ್ಮ ಸ್ವಂತ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ದೇವರ ಮಂದೆಯಿಂದ ಹೊರಗಡೆ ಹೋಗಿದ್ದೇವೆ. ಸ್ವಾಮಿ ಅಂತವರನ್ನ ಹುಡುಕಿ ತನ್ನ ಮಂದೆಗೆ ಕರೆದುಕೊಂಡು ಬರ್ತಕ್ಕಂತ ಒಳ್ಳೆ ಕುರುಬನಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ ಹೇಳುವಾಗೆ, ಒಬ್ಬ ಮನುಷ್ಯನಿಗೆ 99 ಕುರಿಗಳಾಗಿದ್ದಾಗ್ಯೂ ಕಳೆದು ಹೋದ ಒಂದು ಕುರಿಯನ್ನು ಹುಡುಕಲು ಹೋದನು ಎಂಬುದಾಗಿ. 99 ನೀತಿವಂತರ ಬಗ್ಗೆ ಸ್ವಾಮಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರು ಈಗಾಗಲೇ ರಕ್ಷಣೆ ಪಟ್ಟಿದ್ದಾರೆ. ಆದ್ರೆ ನಾನು ಒಳ್ಳೆಯ ಕುರುಬನಾಗಿ ನನ್ನ ಜವಾಬ್ದಾರಿಕೆ ಏನಂದ್ರೆ, ಆ ಬಿಟ್ಟು ಹೋಗಿರುವ, ಕೆಟ್ಟು ಹೋಗಿರುವ, ದೂರ ಹೋಗಿರುವ ಆ ಕುರಿಯನ್ನ ಮಂದೆಗೆ ಸೇರಿಸಬೇಕು ಎಂಬುದಾಗಿ. ಓ ಪ್ರಿಯರೇ, ಸ್ವಾಮಿ ಇವತ್ತು ನಮಗೆ ಒಳ್ಳೆ ಕುರುಬನಾಗಿದ್ದ. ಅದಕ್ಕೋಸ್ಕರ ದಾವೀದನು ಧೈರ್ಯವಾಗಿ ಹೇಳುವಂತನಾಗಿದ್ದಾನೆ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನೆ ಎಂಬುದಾಗಿ. ನನ್ನನ್ನು ಹಸಿರು ಗಾವಿನಲ್ಲಿ ನಡೆಸುತ್ತಾನೆ, ನೀರಿನ ಬಳಿಗೆ ನಡೆಸುತ್ತಾನೆ, ಆತನ ಕೋಲು ನನ್ನ ನಡೆಸುತ್ತವೆ. ಪ್ರಿಯರೇ, ಯೆಹೋವನು ನಮಗೆ ಕುರುಬನಾಗಿರುವಾಗ ಯಾವ ಕೊರತೆಯೂ ಇರುವುದಿಲ್ಲ. ಸ್ವಾಮಿ ಹೇಳ್ತಾನೆ, ಒಬ್ಬ ಕುರುಬನು ಚೆದರಿ ಹೋದ ಕುರಿಗಳನ್ನ ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ಇಷ್ಟೊಂದು ಸಾಂಕೇತಿಕದ ವಿಷಯಗಳನ್ನ ಕಲ್ತ್ಕೊಂಡಿದ್ದೇವೆ. ದೇವರು ಒಬ್ಬ ತಾಯಿಯ ಹಾಗೆ, ಒಬ್ಬ ತಂದೆಯ ಹಾಗೆ, ಒಬ್ಬ ದಾದಿಯ ಹಾಗೆ, ಒಬ್ಬ ಕುರುಬನ ಹಾಗೆ ನಮ್ಮನ್ನ ಸದಾ ಕಾಲ ನಡೆಸುವವರಾಗಿದ್ದಾರೆ. ಇಷ್ಟು ಆಶ್ಚರ್ಯ ನಮಗೆ ಸಾಕು ಈ ದಿನವನ್ನ ಪ್ರಾರಂಭ ಮಾಡುವುದಕ್ಕೆ. ದೇವರು ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಕಷ್ಟದಲ್ಲಿ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಸಮಸ್ಯೆಗಳಲ್ಲಿ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ನೋವುಗಳಲ್ಲಿ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಅವಮಾನಗಳಲ್ಲಿ ನನ್ನ ಜೊತೆಯಲ್ಲಿದ್ದಾನೆ. ಎಂದಿಗೂ ನನ್ನನ್ನು ಕೈ ಬಿಡುವುದಿಲ್ಲ. ಈ ಒಂದು ಆಶ್ರಯದ ಮಾತುಗಳೊಡನೆ ನಮ್ಮ ದಿನವನ್ನ ಪ್ರಾರಂಭ ಮಾಡೋಣ. ದೇವರು ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಪ್ರತಿದಿನವೂ ಆತನ ಧ್ಯಾನದಲ್ಲಿ ನಾವು ತೊಡಗುವಾಗ ದೇವರ ಆಶ್ರಯವಾದ ಮಾತುಗಳು ನಮಗೆ ಧೈರ್ಯವನ್ನು ತರುತ್ತವೆ. ಸ್ವಾಮಿ, ನೀನೊಬ್ಬನು ನನಗಿದ್ದರೆ ಬೇರೆ ಯಾರು ಬೇಕಾಗಿಲ್ಲ ಎಂಬುದಾಗಿ. ಅದಕ್ಕೋಸ್ಕರ ರೋಮಾಪುರದವರೆಗೆ 8ನೇ ಅಧ್ಯಾಯ 31ನೇ ವಚನ ಹೇಳ್ತಕ್ಕಂಥದ್ದು, ಯೆಹೋವನು ದೇವರು ನಮ್ಮ ಕೂಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಈ ಬೆಳಗ್ಗೆ ಇಷ್ಟೊಂದು ಆಶ್ರಯವಾದ ವಚನಗಳನ್ನು ಕೊಟ್ಟಿರುವಾಗ ಈ ವಚನಗಳು ನಮ್ಮ ಜೀವಿತಕ್ಕೆ ದೃಢವಾದ ಒಂದು ಅಡಿಪಾಯವಾಗಿರಲಿ, ಅಸ್ಥಿವಾರವಾಗಿರಲಿ, ಬುನಾದಿ ಆಗಿರಲಿ. ಈ ವಾಕ್ಯಗಳ ಮೂಲಕವಾಗಿ ನಮ್ಮ ದಿನವು ಸಮಾಧಾನವು ಸಂತೋಷವಾಗಿರಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಆಮೆನ್. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ಪ್ರಸನ್ನ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಆತನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಕಾಲ ಅವರನ್ನು ಉಪಯೋಗಿಸಿ ತನ್ನ ನಾಮವನ್ನು ಘನಪಡಿಸಲಿ. ಸೇವೆಯಲ್ಲಿ ಅನೇಕರನ್ನ ಅಭಿವೃದ್ಧಿಪಡಿಸಲಿ. ದೇವರಿಗೆ ಮಹಿಮೆ ಆಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆಗೆ ಹೋಗೋಣ. ಮಧ್ಯದಲ್ಲಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನನ್ನ ಬಳಿಯಲ್ಲಿ
ಕೆಲವೊಂದು ವಿಜ್ಞಾಪನೆಗಳಿವೆ. ಅದನ್ನ ಅಮ್ಮ ನೀವು ನೋಟ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ಕೆಲವೊಂದು ಹೊಸ ಹೆಸರುಗಳನ್ನ ನೀವು ಸೇರಿಸ್ಕೋಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವಾಗ ಅದನ್ನ ನಾನು ಹೇಳ್ತೇನೆ. ಯಾವ್ಯಾವ್ದು ಇಲ್ಲ ಅದನ್ನ ನೀವು ಬರ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವತ್ತು ಸಹೋದರ ಕೃಷ್ಣಮೂರ್ತಿ ಅವರ ಒಂದು ಆಪರೇಷನ್ ಇದೆ. ಅವರು ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಕೃಷ್ಣಮೂರ್ತಿ ಅವರು ಬಾಬಿ ಮಾದಯ್ಯ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವ್ರಿಗೆ ಗುಣವಾಗಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಶುಭಂ ಎಂಬುದಾಗಿ ಈ ಹುಡುಗ ರಾಜಸ್ಥಾನದಿಂದ ನರ್ಸಾಪುರ್ ಸಭೆಯ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕಂಪನಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾನೆ. ಅವನಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಅವನ ಮನಸ್ಸಿಗೆ ಚಂಚಲ ಆಗ್ತದೆ, ಅಸ್ವಸ್ಥನಾಗ್ತಿದ್ದಾನೆ. ಅವನು ಎದ್ದು ಈ ಕೆಲಸ ಮಾಡುವಂತದ ಪರಿಸ್ಥಿತಿ ಅವನಿಗೆ ಆಗ್ತಾ ಇಲ್ಲ. ಅದರಿಂದ ಬಹಳ ಕಷ್ಟದಲ್ಲಿದ್ದಾನೆ. ದೇವ್ರು ನಂಬ್ಕೊಂಡಿದ್ದಾನೆ. ಸೊ ಅವನ ಈ ಪರಿಸ್ಥಿತಿಯಿಂದ ಶುಭಂ ಎಂಬುದಾಗಿ. ಶುಭಂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ಮ್ಯಾರೇಜ್ ಡೇ ಅದ ಸರ್. ಈಗ ಮ್ಯಾರೇಜ್ ಡೇ ಅದ ಸರ್. ಇವತ್ತು ರಾತ್ರಿ ಪ್ರೇಯರ್ ಮಾಡಿ. ನಮ್ಮ ಜಾನ್ಸನ್ ಡೇವಿಡ್ ಅವರು, ಜಾನ್ಸನ್ Hello. ಸಣ್ಣಪ್ಪ ಅವರು. ಹೇಳಿ ಹೇಳಿ ಜಾನ್ಸನ್ ಸಣ್ಣಪ್ಪ. ಸರ್ ಅನಿಲ್ ಮಾತಾಡತ್ತೇನ್ರಿ. ಅನಿಲ್ ಅನಿಲ್. ಅನಿಲ್ ಅನಿಲ್. ಬೆನಕನಹಳ್ಳಿ ಅವರ ಅನಿಲ್ ಬೆನಕನಹಳ್ಳಿ ಅವರ ಮ್ಯಾರೇಜ್ ಡೇ ಇದೆ. ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಸಹೋದರಿ ವರಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಿರಿಯರಾದಂತ ವಿಜಯ್ ಕುಮಾರ್ ಅವರ BP ಸಮಸ್ಯೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಶ್ಯಾಮಲಮ್ಮ ಮೈಸೂರು ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಆರ್ಯನ್ ಈ ಮಗು ಕಿಡ್ನಿ ಪ್ರಾಬ್ಲಮ್ ಇಂದ ಬಾಳ್ತಾ ಇದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮೇಘನ ಮತ್ತು ಗಾಯತ್ರಿ ಮಾಲೂರಲ್ಲಿ ಇಬ್ರು ಆಪರೇಷನ್ ಆಗಿ ಈಗ ಗುಣ ಹೊಂದ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಲೋಕೇಶ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕೆಂಬುದಾಗಿ ಕೇಳಿದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಡೇವಿಡ್ ಉಡುಪಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಲಕ್ಷ್ಮಮ್ಮ, ಈ ಹಿರಿಯರು, ಅವರಿಗೆ ಕ್ಯಾನ್ಸರ್ ಆಗಿದೆ, ಇವಾಗ ಆರಾಮಾಗಿದ್ದಾರೆ, ಸಭೆಗೆ ಬರ್ತಾ ಇದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ, ದೇವರವ್ರನ್ನ ಕಾಪಾಡ್ಲಿ. ಕೃಷ್ಣಪ್ಪ, ಮುನಿಯಪ್ಪ, ಸುಬ್ರಹ್ಮಣಿ ಇವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಶ್ರೀಮತಿ ಪದ್ಮಿನಿ ಅಮ್ಗೋಳ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನು ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ವಿನಾಯಕ್ ಮತ್ತು ವಿಕ್ರಮ್ ಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ನಮಸ್ತೆ. ನಮಸ್ಕಾರ ಪಾಸ್ಟರ್, ನಾನು ಹೈದರಾಬಾದ್ ಇದ್ದೀನಿ. ಚಿನ್ನಪ್ಪನವರು. ಓಕೆ. ನಾನಿವತ್ತು ವೀಸಾ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓಕೆ. ಚಿನ್ನಪ್ಪ ಅವರು ನನ್ಗೋಸ್ಕರ ಫಾರಿನ್ ಟ್ರಿಪ್ ಅಲ್ಲಿ ನಮ್ಮ ಸಭೆಯಿಂದ ಹೋಗ್ತಾ ಇದ್ದಾರೆ GC ಕಾರ್ಯಕ್ರಮಕ್ಕಾಗಿ. ಅದಕ್ಕೆ ವೀಸಾಗೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಅವರು ವೀಸಾ ಪ್ರಯತ್ನದಲ್ಲಿ ಇವರು ಸಫಲವನ್ನ ನೀಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೆ ಅಪ್ಪ ಸ್ವಾಮಿ, ಈ ದಿವಸದಲ್ಲಿ ನಿನ್ನ ಮೂಲ್ಯ ಸನ್ನಿಧಿಗೆ ನಮ್ಮನ್ನ ಕರ್ತಂದು ತಂದೆ, ಈ ಒಂದು ಉತ್ತಮವಾದ ವಾಕ್ಯಗಳ ಮೂಲಕ ನಮ್ಮ ಮುಂಜಾನೆಯ ಒಂದು ಜೀವಿತವನ್ನ ಆರಂಭಿಸುವ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಯೇಸು ಒಡೆಯನೆ, ನೀನಿಲ್ಲದೆ ನಾವು ಇಲ್ಲ ಎಂಬುದನ್ನ ಸ್ವಾಮಿ, ಕಷ್ಟಗಳ ಸಮಯದಲ್ಲಿ ಆಧಾರನಾಗಿ ನಮ್ಮನ್ನ ನಡೆಸುವ ಆತನು ನೀನು ಸ್ವಾಮಿ. ಎಲ್ಲ ರೀತಿಯಲ್ಲಿಯೂ ನಮ್ಮ ಜೀವಿತವನ್ನ ಸುಗಮಗೊಳಿಸಿ ಅಪ್ಪ ತಂದೆ,
ಆತ್ಮಿಕವಾಗಿ ಶಾರೀರಿಕವಾಗಿ ನಮ್ಮನ್ನು ಬಲಪಡಿಸಿ ನಡೆಸಿ ಕಾಯುವಾತನು ನೀನಪ್ಪ. ನಿನ್ನ ಮೂಲಕವಾಗಿ ನಮ್ಮ ಇಹಲೋಕ ಯಾತ್ರೆಯನ್ನು ಪೂರೈಸಲು ಅನುವು ಮಾಡಿಕೊಟ್ಟಿದ್ದೀವಿ ಸ್ವಾಮಿ ತಂದೆ. ಅದೇ ರೀತಿಯಲ್ಲಿ ನಿನ್ನ ನಿತ್ಯ ರಾಜ್ಯದಲ್ಲಿ ಪಾಲುಗಾರರಾಗಲು ಅದಕ್ಕೂ ನೀನು ಆತ್ಮೀಕವಾಗಿ ಮನವನ್ನ ಅನುಗ್ರಹಿಸುತ್ತಾ ನಮ್ಮನ್ನ ನೀನು ಬಲಪಡಿಸುತ್ತ ಆತ್ಮೀಕ ಆರೋಗ್ಯವನ್ನ ನೀನು ದಯಪಾಲಿಸ್ತಾ ಬರ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ. ಈ ದಿವಸದಲ್ಲಿ ಈ ಅಮೂಲ್ಯ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ನೀನು ಎಚ್ಚರಿಸಿದ್ದಿ ಸ್ವಾಮಿ, ಹಾಗೂ ಸಂತೈಸಿದ್ದೀಯಪ್ಪ. ಕೋಟಿ ಸ್ತೋತ್ರಗಳು ಒಡೆಯನೆ. ಅಪ್ಪ ತಂದೆಯೇ, ಈ ನಿನ್ನ ವಾಕ್ಯಗಳನ್ನ ಹಂಚಲಿಕ್ಕೆ ಅನುವು ಮಾಡಿಕೊಟ್ಟಂತ ಪ್ರಿಯ ಪಾಸ್ಟರ್ನ ನೀನು ಆಶೀರ್ವದಿಸು ಸ್ವಾಮಿ. ಆ ಮಗನ ಈ ವೇದಿಕೆಯನ್ನ ಈ ಮುದು ಮಗನಿಗೆ ಒದಗಿಸಿಕೊಟ್ಟು ಈ ಮುದು ಮಗನ ಮೂಲಕ ನಮ್ಮೆಲ್ಲರನ್ನ ನೀನು ನವಚೈತನ್ಯಗೊಳಿಸಿದ್ದಿ ಸ್ವಾಮಿ. ಮುಂಜಾನೆಯ ಚಳಿಯನ್ನು ಬಿಡಿಸಿದ್ದಿ ಸ್ವಾಮಿ. ಅಪ್ಪ ನಿನಗೆ ಅನಂತ ಅನಂತ ವಂದನೆಗಳು ಸ್ವಾಮಿ. ಈ ರೀತಿಯಲ್ಲಿ ತಂದೆಯೇ ಅನುದಿನವೂ ನಮಗೆ ಒಬ್ಬೊಬ್ಬರ ನಿನ್ನ ಭಕ್ತರ ಮೂಲಕ ಉತ್ತಮವಾದ ಸಂದೇಶಗಳ ಮೂಲಕ ನಮ್ಮನ್ನ ಎಚ್ಚರಿಸಿ, ಗದರಿಸಿ, ಸಂತೈಸಿ, ಪ್ರೀತಿಸಿ, ದಯ ತೋರಿಸಿ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ಯಾವ ರೀತಿಯಲ್ಲಿ ನಿನಗೆ ಕೃತಜ್ಞತೆ ಸಲ್ಲಿಸಬೇಕು ಸ್ವಾಮಿ ತಂದೆ. ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಅಪ್ಪ ಯೇಸು ರಾಜನೇ, ಈ ದಿವಸದಲ್ಲಿ ಕೂಡಿ ಬಂದಂತ ನಿನ್ನ ಮುದ್ದು ಮಕ್ಕಳನ್ನ ನೀನು ಆಶೀರ್ವದಿಸು ಸ್ವಾಮಿ. ಈ ವಾಕ್ಯಗಳು ಎಲ್ಲರ ಹೃದಯಗಳಲ್ಲಿ ಮಾತನಾಡಿವೆ ಎಂಬುದಾಗಿ ಅರಿತಿದ್ದೇವೆ ಸ್ವಾಮಿ. ತಂದೆಯಾದ ದೇವರೇ, ಇದೇ ರೀತಿ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಲು ನಿನ್ನ ಕೃಪಾಶೀರ್ವಾದ ನೀಡು. ಇಂಥ ನಿನ್ನ ಉತ್ತಮ ಸೇವಕರನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಡು. ಉತ್ತಮ ಬೋಧಕರುಗಳನ್ನ ನಮ್ಮಲ್ಲಿ ನೀನು ಬಲಪಡಿಸು ಸ್ವಾಮಿ, ಹಾಗೂ ಕೇಳುಗರನ್ನ ಅವರ ಸಂಖ್ಯೆಯನ್ನು ಹೆಚ್ಚಿಸು ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸನ್ನಿಧಿಗಾಗಿ ಅನೇಕ ಬೇಡಿಕೆಗಳನ್ನ ತಂದಿರುವಾಗ ಅಪ್ಪ, ಈ ಬೇಡಿಕೆಗಳು ಈಡೇರಿ ಸ್ವಾಮಿ. ಎಲ್ಲರೂ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಹಾಗೂ ನಿನ್ನನ್ನು ಆರಾಧಿಸುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ತಂದೆಯಾದ ದೇವರೇ, ಅನೇಕ ಬೇಡಿಕೆಗಳನ್ನು ಈಗ ನಿನ್ನ ಮುಂದೆ ಇಡುವಾಗ ಆ ಬೇಡಿಕೆಗಳನ್ನೆಲ್ಲವನ್ನ ನೀನು ಈಡೇರಿಸುತ್ತಿ, ಎಲ್ಲರನ್ನ ನೀನು ಕನಿಕರಿಸುತ್ತಿ ಎಂಬ ದೃಢ ವಿಶ್ವಾಸದಿಂದ ಸ್ವಾಮಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅಪ್ಪ ಯೇಸುವೆ, ಈ ದಿವಸದಲ್ಲಿ ಸ್ವಾಮಿ ಸಹೋದರ ಕೃಷ್ಣಮೂರ್ತಿ ಪಾಸ್ಟರ್ ಅವರು ಸ್ವಾಮಿ ಆಪರೇಷನ್ಗೆ ತೆರಳುವವರಾಗಿದ್ದಾರಪ್ಪ. ಆ ಮಗನ ಜೀವಿತದಲ್ಲಿ ನೀನು ಇದುವರೆಗೆ ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಇದುವರೆಗೂ ನಡೆಸಿದ್ದೆ, ಮುಂದೆಯೂ ನಡೆಸಿ ಕಾಯುವಾತನಾಗಿದ್ದೆ ಸ್ವಾಮಿ. ನಿನ್ನ ಭಕ್ತರನ್ನ ಎಂದು ಕೈ ಬಿಡುವವನಲ್ಲ ಸ್ವಾಮಿ. ಆ ಮಗನಿಗೆ ನಿನ್ನ ಆತ್ಮನ ಬಲ ಕೊಟ್ಟು ಆ ಮಗನಿಗೆ ಚಿಕಿತ್ಸೆ ಕೊಡುವಂತ ವೈದ್ಯರಲ್ಲಿ ಒಳ್ಳೆ ಜ್ಞಾನ ವಿವೇಚನೆ ಕೊಟ್ಟು ಉತ್ತಮ ರೀತಿಯಲ್ಲಿ ಆ ಮಗನು ಈ ಆಪರೇಷನ್ ನಲ್ಲಿ ಸಕ್ಸಸ್ ಆಗಿ ನಿನಗೆ ಸಾಕ್ಷಿ ನೀಡುವಂತ ಕೃಪೆ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಹಾಗೂ ಒಡೆಯನೆ ಬಾಬಿ ಮಾದಯ್ಯ ಅವರು ಸ್ವಾಮಿ ಅನಾರೋಗ್ಯದಿಂದ ಬಳಲ್ತಿರುವಾಗ ಆ ಮಗನನ್ನು ನೀನು ಮುಟ್ಟು ಸ್ವಾಮಿ, ಸಂತೈಸು ಸ್ವಾಮಿ. ಆ ಮಗನ ಸೇವೆ ನಿನ್ನ ಸನ್ನಿಧಿಯಲ್ಲಿ ಮುಟ್ಟಿದೆ ಸ್ವಾಮಿ. ಇನ್ನೂ ಉತ್ತಮ ಸೇವೆ ಮಾಡ್ಲಿಕ್ಕೆ ಆ ಮಗನಿಗೆ ನಿನ್ನ ಕರುಣೆ ತೋರಿಸು ಸ್ವಾಮಿ. ತಂದೆ ಆರೋಗ್ಯದಾಯಕನೇ, ಆ ಮಗನಿಗೆ ಆರೋಗ್ಯವನ್ನ ಕೊಟ್ಟು ತನ್ನ ಕರ್ತವ್ಯದಲ್ಲಿ ಮತ್ತೆ ತೊಡಗುವ ಹಾಗೆ ಆ ಮಗನನ್ನ ನೀನು ಸಂತೈಸು ಸ್ವಾಮಿ. ಹಾಗೂ ಅಪ್ಪ ತಂದೆಯೇ, ಪದ್ಮಿನಿ ಮಗಳಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಗಳ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ತನಗೆ ಮಂಡಿ ನೋವಿದೆ ಎಂಬುದಾಗಿ
ನಿನ್ನ ಸನ್ನಿಧಿಯಲ್ಲಿ ಬಂದು ಮೊರೆ ಇಡ್ತಿರುವಾಗ ಸ್ವಾಮಿ, ಹಾಗೂ ಅವರ ಪತಿ ಆ ಮಗಳಿಗೋಸ್ಕರವಾಗಿ ಬೇಡ್ತಿರುವಾಗ ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಬೇಕಿದೆಯಪ್ಪ. ನಿನ್ನ ಸ್ವಾರ್ಥ ಸೇವೆ ಹಂಚುವಂತ ನಿನ್ನ ಮುದ್ದು ಮಕ್ಕಳು ಮಗನು ಸ್ವಾಮಿ, ನೀನು ಆ ಮಗಳನ್ನ ಕರುಣಿಸಿ ಆ ಮಂಡಿಯಲ್ಲಿ ಸ್ವಾಮಿ ಯಾವ ರೀತಿಯ ತೊಂದರೆ ಇದೆಯೋ ಅದನ್ನ ನಿವಾರಿಸಿ ಸರಾಗವಾಗಿ ಆ ಮಗಳು ನೋವಿಲ್ಲದ ರೀತಿಯಲ್ಲಿ ನಡೆಯುವಂತೆ ನಿನ್ನ ಕೃಪಾ ಆಶೀರ್ವಾದ ತಂದೆಯಾದ ದೇವರೇ. ಅದೇ ರೀತಿಯಲ್ಲಿ ಸಹೋದರ ಇದು ಹೋಲ್ಕರ್ ಅವರ ಕುಟುಂಬವನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ಆ ಮಗನ ಜೀವಿತದಲ್ಲಿ ನೀನು ಮಾತನಾಡು ಸ್ವಾಮಿ. ಒಂದಲ್ಲ ಒಂದು ಸಮಸ್ಯೆಗಳು ಬಂದು ಆ ಮಗನ ಮನಸ್ಸನ್ನ ಸಂಕುಚಿತಗೊಳಿಸುತ್ತಿರುವಾಗ ಸ್ವಾಮಿ, ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ. ವಿನಾಯಕ್ ವಿಕ್ರಮ್ ಅವರನ್ನ ನೀನು ಕನಿಕರಿಸಿ ಅವರಲ್ಲಿರುವಂತಹ ಬಲಹೀನತೆಗಳನ್ನ ತೆಗೆದು ಹಾಕಿ ಮನಃಶಾಂತಿಯನ್ನು ಕೊಟ್ಟು ನಡೆಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಹಾಗೂ ವಿಜಯ್ ಕುಮಾರ್ ಸಹೋದರರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಬಿಪಿಯಲ್ಲಿ ಸಮತೋಲನ ಕೊಡು ಸ್ವಾಮಿ. ಆತನ ಮನಸ್ಸಿನಲ್ಲಿ ಯಾವ ಒಂದು ಸಮಸ್ಯೆ ಇದೆಯೋ ಎಲ್ಲವನ್ನ ಬಗೆಹರಿಸು ಸ್ವಾಮಿ. ತಂದೆಯಾದ ದೇವರೇ, ಆ ಮಗನು ನಿನ್ನ ಸ್ವಾರ್ಥ ಸೇವೆಯಲ್ಲಿ ಪಾಲ್ಗೊಳ್ಳುವ ಸಮಯದಲ್ಲಿ ಸ್ವಾಮಿ, ಈ ಒಂದು ಕಾರ್ಯಕ್ರಮಗಳು ನಡೆಯುವ ಭಾಗಿಯಾಗಿರುವಾಗ ಸ್ವಾಮಿ ಆತನ ಜೊತೆಗಾರನಾಗಿರ್ಬೇಕು ಸ್ವಾಮಿ. ತಂದೆಯಾದ ದೇವರೇ, ಯಾವ ರೀತಿಯ ಸಮಸ್ಯೆ ಇದ್ದರೂ ಎಲ್ಲದರಿಂದ ಬಿಡುಗಡೆ ಕೊಟ್ಟು ಮನಸ್ಸಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲದ ರೀತಿಯಲ್ಲಿ ಆ ಮಗನನ್ನ ನೀನು ಸಮಾಧಾನದಿಂದ ಇರುವ ಹಾಗೆ ನಡೆಸಿ ಬಿಪಿಯಲ್ಲಿ ಹತೋಟಿಯನ್ನ ಕೊಟ್ಟು ನಿನ್ನ ಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯ ಕೃಪೆ ಮಾಡಬೇಕಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಹಾಗೂ ಅಪ್ಪ ತಂದೆ ಸಹೋದರ ಲೋಕೇಶ್ ಇವರ ಕುಟುಂಬದಲ್ಲಿ ನೀನು ನಾಯಕನಾಗಿರಪ್ಪ. ಆ ಕುಟುಂಬದ ಯಜಮಾನನಾಗಿದ್ದು ಆ ಕುಟುಂಬದ ರಾಹುಲ್ ಮತ್ತು ಅವರ ಪತ್ನಿ ಲೋಕೇಶ್ ಅವರ ಪತ್ನಿ ಪ್ರಸನ್ನ ಕುಮಾರಿ ಇವರಿಗಾಗಿ ಅವರು ಮೊರೆ ಇಡುವಾಗ ಆ ಮಕ್ಕಳನ್ನು ನೀನು ಕನಿಕರಿಸಪ್ಪ. ಆ ಕುಟುಂಬದಲ್ಲಿ ಯಾವ ಕುಂದು ಕೊರತೆಗಳಿದ್ದರೆ ಎಲ್ಲವನ್ನ ನಿವಾರಿಸಿ ಅಪ್ಪ ತಂದೆ ಸಮಾಧಾನದ ವಾತಾವರಣ ಕೊಟ್ಟು ಆರೋಗ್ಯ ನೀಡಿ ಅವರು ನಿನ್ನ ಸನ್ನಿಧಿಯಲ್ಲಿ ಸದಾ ಸೇರಿ ನಿನ್ನ ನಿತ್ಯ ರಾಜ್ಯಕ್ಕೂ ಪಾಲುಗಾರರಾಗುವ ಕೃಪೆ ಮಾಡಿ ನಡೆಸಪ್ಪ ಸ್ವಾಮಿ. ಅಪ್ಪ ಪ್ರಿಯ ಮುದ್ದು ಮಗು ಆರ್ಯನ್, ಈ ಮಗುವಿಗೋಸ್ಕರ ಹೇಳ್ಕೊಳ್ತೇನಪ್ಪ. ಕಿಡ್ನಿಯ ಸಮಸ್ಯೆ ಇರುವಾಗ ಆ ಮಗನ ತಂದೆಯ ಜೀವಿತವನ್ನ ರೂಪಿಸು ಸ್ವಾಮಿ, ಚಿತ್ರಿಸು ಸ್ವಾಮಿ. ಆ ತಾಯಿಯನ್ನು ಸಂತೈಸು ಸ್ವಾಮಿ. ಅಪ್ಪ ಯೇಸು, ಆ ಮಗನಿಗೆ ನೀನೇ ಜೀವಾಧಾರಣ ಆಗಿದ್ದು ಅವ ಮಕ್ಕಳು ಸ್ವಾಮಿ ಆರೋಗ್ಯವಂತ ಮಗುವಾಗಿ ತಂದೆಯ ಆ ತಾಯಿ ನಿನ್ನನ್ನ ಸ್ತುತಿಸುವ ಒಂದು ಅವಕಾಶವನ್ನ ನೀನು ದಯಪಾಲಿಸಿಕೊಟ್ಟು ಎಲ್ಲಾ ರೀತಿಯ ಸ್ವರಗಳನ್ನ ಅನುಗ್ರಹಿಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅಪ್ಪ ಯೇಸುರಾಜನ್, ಅದೇ ರೀತಿಯಲ್ಲಿ ಮೇಘನ, ಗಾಯತ್ರಿ ಇವರಿಗೋಸ್ಕರವಾಗಿಯೂ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಅವರ ಕಷ್ಟಗಳನ್ನ ನಿವಾರಿಸು ಸ್ವಾಮಿ. ಅದೇ ರೀತಿ ರವಿ ಬಳ್ಳಾರಿಗೋಸ್ಕರವಾಗಿಯೂ ಬೇಡ್ಕೊಳ್ತೇನೆ. ಆ ಮಗನ ಕೌಟುಂಬಿಕ ಜೀವಿತವನ್ನು ಸರಿಪಡಿಸು ಸ್ವಾಮಿ. ಅಂಜನಮ್ಮ ಈ ಮಗಳಿಗೋಸ್ಕರವಾಗಿಯೂ, ಶ್ರೀಮತಿ ಶ್ಯಾಮಲಮ್ಮ ಇವರಿಗೋಸ್ಕರವಾಗಿಯೂ, ಹಾಗೂ ಪಾಸ್ಟರ್ ಪತ್ನಿ ಶ್ರೀಮತಿ ಇಂದಿರಾ ಅವರಿಗೋಸ್ಕರವಾಗಿಯೂ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಎಲ್ಲ ಮಕ್ಕಳಿಗೆ ಸ್ವಾಮಿ ಆರೋಗ್ಯ ಭಾಗ್ಯ ದಯಪಾಲಿಸಿಕೊಟ್ಟು ಅವರವರ ಸೇವೆಗಳಲ್ಲಿ ನೀನು ಮುಂದುವರಿಸುವ ಕೃಪೆ ಮಾಡಿ ನಡೆಸಿ ಕಾದು ಕಾಪಾಡು ಸ್ವಾಮಿ. ಹಾಗೂ ಮಗಳು ರಮ್ಯ, ಅವಳ ಗರ್ಭಫಲಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಆ ಮಗಳಿಗೆ ನಿನ್ನ ಕೃಪಾಶೀರ್ವಾದ ನೀಡಿ ಸಫಲತೆ ನೀಡಬೇಕಾಗಿ ಬೇಡ್ಕೊಳ್ತೇನಪ್ಪ. ಸಹೋದರಿ ವರಲಕ್ಷ್ಮಿ, ಆ ಮಗಳು ಅನುದಿನವು ಸ್ವಾಮಿ ತನ್ನ ಒಂದು ಸ್ವರದ ಮೂಲಕ ನಿನ್ನನ್ನ ಕೀರ್ತಿಸುತ್ತಿರುವಾಗ ಆ ಮಗಳಿಗೆ ಬೇಕಾದ ಆರೋಗ್ಯ ಭಾಗ್ಯ ಕೊಡು. ಆ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಕರುಣೆ ತೋರಿಸಿ
ನಿನ್ನ ಸೇವೆಯಲ್ಲಿ ಆ ಮಕ್ಕಳು ಮುಂದುವರಿಯುವ ಹಾಗೆ ಆ ಕುಟುಂಬವನ್ನ ನೀನು ಆಶೀರ್ವದಿಸಿ ನಡೆಸಿ ಕಾಪಾಡುವ ಸ್ವಾಮಿ. ಹಾಗೂ ತಂದೆಯೇ ಶುಭಂ, ಈ ಮಗನಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಈ ಮಗನ ಕಷ್ಟ ಏನಾಗಿದೆ ಎಂಬುದು ನೀನೇ ಬಲ್ಲಾತನಾಗಿದ್ದೆ. ಆ ಮಗನ ಮನಸ್ಸನ್ನ ನೀನು ಸ್ವಾಮಿ ಸಮಸ್ಥಿತಿಯಲ್ಲಿಡಪ್ಪ. ತಂದೆಯೇ ನಿನ್ನ ಚಿತ್ತಕ್ಕೆ ಒಳಪಡಿಸು ಸ್ವಾಮಿ. ಆ ಮಗನನ್ನ ನೀನು ಕರುಣಿಸಿ ತಂದೆಯೇ ಆ ಮಗನ ಜೀವಿತದಲ್ಲಿ ಕಾರ್ಯ ಮಾಡು ಸ್ವಾಮಿ. ಹಾಗೆ ಸಹೋದರ ಅನಿಲ್ ಬೆನಕನಹಳ್ಳಿ, ಈ ಮಗನಿಗೋಸ್ಕರ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗನ ಕೌಟುಂಬಿಕ ಜೀವಿತದಲ್ಲಿ ನೀನು ಮಾಡಿದಂತ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ದಿವಸದಲ್ಲಿ ಅವರ ಮದುವೆ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳಲು ಒಂದು ಅನುಗ್ರಹ ಮಾಡಿದ್ದಿ ಸ್ವಾಮಿ. ಕೋಟಿ ಸ್ತೋತ್ರಗಳಪ್ಪ. ಅವರ ಜೀವಿತವನ್ನ ನೀನು ಆಶೀರ್ವದಿಸು ಸ್ವಾಮಿ, ಅಭಿವೃದ್ಧಿ ಪಡಿಸು ಸ್ವಾಮಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ಅನ್ಯೋನ್ಯತೆಯನ್ನ ಕೊಟ್ಟು ಸ್ವಾಮಿ ನಿನ್ನ ಸೇವೆಯಲ್ಲಿ ಅವರು ಪಾಲುಗಾರರಾಗಿ ನಿನ್ನನ್ನ ಇನ್ನೂ ಹೆಚ್ಚು ವರ್ಷಗಳ ಕಾಲ ಕುಟುಂಬದ ಸಮೇತವಾಗಿ ಆರಾಧಿಸುವ ಕೃಪೆ ಮಾಡಿ ನಡೆಸಿ ಕಾಯ್ತಾ ಬಾ ಸ್ವಾಮಿ. ಹಾಗೆ ಸಹೋದರ ಡೇವಿಡ್ ಉಡುಪಿ, ಇವರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಆ ಮಗನನ್ನ ನೀನು ಮುಟ್ಟು ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸೇವಕನು ಸ್ವಾಮಿ, ಆ ಮಗನ ಕಣ್ಣುಗಳನ್ನ ನೀನು ಮುಟ್ಟು ಸ್ವಾಮಿ. ಜೀವಿತದಲ್ಲಿ ಅತಿ ಅಮೂಲ್ಯವಾದಂತ ಅಂಗವನ್ನ ಸ್ವಾಮಿ ಆ ಮಗನಲ್ಲಿ ಸ್ವಾಮಿ ದೃಷ್ಟಿಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಒಂದು ಬೆಳಕನ್ನ ನೀನು ಪ್ರಕಾಶಿಸಿ ಆ ಮಕ್ಕಳು ಸ್ವಾಮಿ ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗವಾಗುವ ಹಾಗೆ ಆ ಕುಟುಂಬವನ್ನ ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ಸಹೋದರಿ ಲಕ್ಷ್ಮಮ್ಮ, ಆ ಮಗಳಿಗೆ ಕ್ಯಾನ್ಸರ್ ಇರುವಾಗ ಸ್ವಾಮಿ ಅದರಿಂದ ಬಿಡುಗಡೆ ಕೊಡಪ್ಪ. ನಿನ್ನೆ ಈ ಕೃಪೆ ಮಗಳ ಮೇಲೆ ಇರ್ಲಿ ಸ್ವಾಮಿ. ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ಎಂಬುದು ಸಾಮಾನ್ಯ ಕಾಯಿಲೆಯಾಗಿ ಕಂಡು ಬರುವಾಗ ಇದಕ್ಕಾಗಿ ಹೆದರುವ ಅವಶ್ಯಕತೆ ಇಲ್ಲ ಎಂಬುದನ್ನ ನೀನು ತೋರ್ಪಡಿಸಿದ್ದಿ. ನಿನ್ನ ಸನ್ನಿಧಿಯಲ್ಲಿ ಬರುವ ಮಕ್ಕಳನ್ನ ಯಾವುದೇ ಕಷ್ಟಗಳಿಂದ ಬಿಡುಗಡೆ ನಾಯಕನು ಸ್ವಾಮಿ. ಹಾಗೆ ಸಹೋದರ ಚಿನ್ನಪ್ಪ, ಇವರಿಗೂ ಹಾಗೆ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗನು ನಿನ್ನ ಸನ್ನಿಧಿಯ ಸೇವಕರಾಗಿರುವಾಗ ತಂದೆಯಾದ ದೇವರೇ, ಈ ಹೊರ ದೇಶಕ್ಕೆ ಹೋಗಲು ವೀಸಕ್ಕಾಗಿ ಆ ಮಗನು ಪ್ರಯತ್ನ ಪಡ್ತಿರುವಾಗ ಅಪ್ಪ ತಂದೆ ನಿನ್ನ ಕೃಪಾಶೀರ್ವಾದ ನೀಡು. ಆ ಕಾರ್ಯವು ಸುಲಲಿತವಾಗಿ ಯಶಸ್ವಿಯಾಗಿ ಸ್ವಾಮಿ ಅವರು ತಮ್ಮ ಒಂದು ಕರ್ತವ್ಯದಲ್ಲಿ ನಿರತರಾಗುವ ಹಾಗೆ ಸ್ವಾಮಿ ನಿನ್ನ ಸೇವೆಯಲ್ಲಿ ಪಾಲ್ಗಾರಿಕೆ ಹೊಂದುವ ಹಾಗೆ ಆ ಮಗನನ್ನು ಕುಟುಂಬವನ್ನು ಆಶೀರ್ವದಿಸು. ಹಿಡಿದ ಕಾರ್ಯದಲ್ಲಿ ಜಯ ಕೊಟ್ಟು ನಡೆಸಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, PUC ಸೆಕೆಂಡ್ ಇಯರ್ ಪರೀಕ್ಷೆ ಬರೆಯುವಂತ ಮುದ್ದು ಮಕ್ಕಳು ಸ್ವಾಮಿ, ಶನಿವಾರ 2 ಪರೀಕ್ಷೆಗಳು ಬಿದ್ದಿವೆ ಎಂಬುದಾಗಿ ಅವರಲ್ಲಿ ಗೊಂದಲ ಉಂಟಾಗಿದೆಯಪ್ಪ. ಈ ಗೊಂದಲಕ್ಕೆ ಅಂತ್ಯವನ್ನು ಹಾಡು ಸ್ವಾಮಿ. ಆ ಮಕ್ಕಳ ಒಂದು ಜೀವಿತದಲ್ಲಿ ಯಾವುದೇ ರೀತಿಯಲ್ಲಿ ಅಡ್ಡಿ ಆತಂಕಗಳು ಉಂಟಾಗದ ಹಾಗೆ ಅವರ ಜೀವನವು ಪರಿಪೂರ್ಣವಾಗುವ ಹಾಗೆ ಸ್ವಾಮಿ ಈ ಪರೀಕ್ಷೆಗಳಲ್ಲಿ ಸ್ವಾಮಿ ನೀನು ನಿನ್ನ ಒಂದು ಆಶ್ಚರ್ಯ ರೀತಿಯಲ್ಲಿ ನಿನ್ನ ಕಾರ್ಯ ಮಾಡು ಸ್ವಾಮಿ. ನಿನ್ನಿಂದ ಅಸಾಧ್ಯವಾದದ್ದು ಯಾವತ್ತೂ ಇಲ್ಲ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಹಾಗೂ ಸ್ವಾಮಿ ಅನೇಕ ಮಕ್ಕಳು ಪರೀಕ್ಷೆಗಳನ್ನು ಬರೆಯುವಾಗ ನಿನ್ನ ಕರುಣೆ ತೋರಿಸಿ ನಡೆಸು ಸ್ವಾಮಿ. ಅನೇಕ ಪ್ರಕಾಶ್ ಅವರ ಕುಟುಂಬಕ್ಕೋಸ್ಕರವಾಗಿಯೂ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಆ ಕುಟುಂಬದಲ್ಲಿ ನೀನು ನಾಯಕನಾಗಿರಪ್ಪ. ಆ ಮಗನ ಕಣ್ಣಿನ ದೃಷ್ಟಿ ಹೋಗಿರುವಾಗ ಅದರ ಯಜಮಾನನು ನೀನಾಗಿದ್ದು ನಡೆಸಪ್ಪ ಸ್ವಾಮಿ. ತಂದೆಯಾದ ದೇವರೇ, ಹಾಗೆಯೇ ಬೀದರ್ ಶಾಲೆಯ ಸಮಸ್ಯೆಗೋಸ್ಕರವಾಗಿ ಸಹೋದರಿ ರಾಜೇಶ್ವರಿ ಬೇಡಿಕೆ ಇಟ್ಟಿರುವಾಗ ಆ ಮಗಳ ಬೇಡಿಕೆಯನ್ನು ಈಡೇರಿಸು. ಇದೇ ರೀತಿ ಅನೇಕ ಶಾಲೆಗಳು ಮತ್ತು ಸಭೆಗಳಲ್ಲಿ ತೊಂದರೆಗಳು ಉಂಟಾಗಿರುವಾಗ ಎಲ್ಲ ಶಾಲೆ ಸಭೆಗಳಲ್ಲಿ ಸ್ವಾಮಿ ನೀನು ನಿನ್ನ ಕರುಣೆಯಿಂದ ಎಲ್ಲವನ್ನ ಸರಿಪಡಿಸಿ ಉತ್ತಮ ರೀತಿಯಲ್ಲಿ ನಿನ್ನ ಸೇವೆ ನಡೆಯುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಿ ನಡೆಸಿ ಕಾಯ್ತಾ ಬರಬೇಕಾಗಿ ಅಪ್ಪ ತಂದೆಯೇ, ಈ ದಿನದ ಬೆಳಗಿನ ವೇಳೆಯಲ್ಲಿ ನಮಗೆ ಕೊಟ್ಟಂತ ಅಮೂಲ್ಯ ವಾಕ್ಯಗಳ ಮೂಲಕ ನಾವು ನಮ್ಮ ಈ ದಿನದ ಒಂದು ಜೀವಿತವನ್ನ ಮೆಲುಕು ಹಾಕುವ ಹಾಗೆ ಮತ್ತು ಸಂಜೆ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನ ಆರಾಧಿಸುವ ಹಾಗೆ ನಿನ್ನ ಕೃಪೆ ಮಾಡಿ ನಡೆಸಿ ಕಾಯ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ
ಅತ್ಯಂತ ನಮ್ರತೆಯಿಂದ ಬೇಡ್ಕೊಳ್ತೇನೆ ತಂದೆಯೇ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಕೊಡಬೇಕೆಂದ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನಗೆ ಸ್ವಾಮಿ. ಆಮೆನ್. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯವು ಇಲ್ಲಿ ನಡೆದು ಬಂದಿರತಕ್ಕಂತ ಎಲ್ಲಾ ನನ್ನ ವಿಶ್ವಾಸಿಗಳ ಮೇಲೆ, ನಾವು ನಿನ್ನ ಮುಂದೆ ಇಟ್ಟಿರುವ ಎಲ್ಲಾ ಪ್ರಾರ್ಥನಾ ಮನವಿಗಳ ಮೇಲೆ ಇಂದು ಎಂದೆಂದು ಸದಾ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರ ಅನಿಲ್ ಬೆನಕನಹಳ್ಳಿ ಅವರಿಗೆ ಒಂದು ವಿಶ್ ಮಾಡ್ಬಿಡೋಣ. ಹ್ಯಾಪಿ ಆನಿವರ್ಸರಿ ಅನಿಲ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ, ಆರೋಗ್ಯದಿಂದ ತುಂಬಿಸಲಿ, ಹೀಗೆ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ. ನಮ್ಮೆಲ್ಲರ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಗ ಅಮ್ಮನವರಿಗೆ ಕೂಡ ಥ್ಯಾಂಕ್ ಯು ಹೇಳ್ತೇನೆ, ಒಳ್ಳೆ ಪ್ರಾರ್ಥನೆ ಮಾಡಿ. ವೆಲ್ಕಮ್ ಸರ್. ತಮಗೆ ಈ ಒಂದು ಆನಿವರ್ಸರಿಯ ಶುಭಾಶಯಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಇದೇ ರೀತಿಯಲ್ಲಿ ಉತ್ತಮವಾದಂತ ಆರೋಗ್ಯ ಭಾಗ್ಯವನ್ನ ಕೊಟ್ಟು ದೇವರ ಸನ್ನಿಧಿಯಲ್ಲಿ ನಡೆಸಲಿ. ಆನಿವರ್ಸರಿ ಅನಿಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಒಳ್ಳೆ ಮೆಸೇಜ್ ಕೊಟ್ರಿ ಸರ್. ಥ್ಯಾಂಕ್ ಯು. God bless you. God bless your family. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಈ ದಿನದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಲೀಲಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಉತ್ತಮವಾದಂತಹ ಪ್ರಸಂಗವನ್ನ ಸಂದೇಶವನ್ನು ನೀಡಿದಂತ ಹಿರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತಹ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನಕ್ಕೆ ನಮ್ಮೆಲ್ಲರನ್ನ ನಡೆಸಿದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜ್ ಅಮ್ಮ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ಎಲ್ಲಾ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಪ್ರತಿದಿನ ಕರ್ತನ ಕೃಪೆಯು ನಮ್ಮ ಮೇಲೆ ಹೀಗೆ ಇದ್ದು ನಾವೆಲ್ಲರೂ ಒಟ್ಟಾಗಿ ಇದೇ ರೀತಿಯಲ್ಲಿ ಕೂಡಿ ಬಂದು ಇನ್ನಷ್ಟು ದೇವರನ್ನ ಗಣಪಡಿಸುವ ಹಾಗೆ, ಸ್ತುತಿಸುವ ಹಾಗೆ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳ ಮುಖಾಂತರವಾಗಿ ಸಭೆಯ ದೇವ ಜನರ ಕಷ್ಟ ತೊಂದರೆಗಳಿಗೆ ನಾವು ಭಾಗಿಗಳಾಗುವ ಹಾಗೆ, ನಮ್ಮ ಕುಟುಂಬ ಮಕ್ಕಳಲ್ಲಿ ದೇವರ ಬಲ ಚೈತನ್ಯ ಹೆಚ್ಚುವ ಹಾಗೆ ದೇವರು ಸದಾಕಾಲ ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವೆಲ್ಲ ವಿಶೇಷವಾಗಿ ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲದಲ್ಲಿ ಒಟ್ಟಾಗಿ ಕೂಡಿ ಬರುವ ಹಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹಾರೈಸುತ್ತಾ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ಅನಿಲ್ ಅವರಿಗೆ ಮದುವೆಯ ದಿನದ ಶುಭಾಶಯಗಳನ್ನ ಕೋರ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Thank you, Pastor. Pastor Kumar sir, thank you, Pastor. Nice message. Sure. Thank you. Thank you, Pastor. Thank you, Pastor. Thank you. Hemlata madam, thank you for the prayer. ವೆಲ್ಕಮ್ ಪಾಸ್ಟರ್. ಒಳ್ಳೇದಾಗ್ಲಿ ನಿಮಗೆ. ಹ್ಯಾಪಿ ಆನಿವರ್ಸರಿ. Pastor Prasanna Kumar, Pastor, happy day. Nice message, sir. Thank you, sir. Good message. Encouraging. ಅಮ್ಮನವರಿಗೆ ಮೆಸೇಜ್ ಬಹಳ ಚೆನ್ನಾಗಿತ್ತು. ತುಂಬಾ ಸಂತೋಷ ಆಯ್ತು. ನಮ್ಮೆಲ್ಲರಿಗೂ ಬಹಳ ಸಂತೋಷ. ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ ಅಮ್ಮವ್ರೆ. ಬಹಳ ಸಂತೋಷ. ಸಿಸ್ಟರ್ ಹೇಮಲತಾ ತುಂಬಾ ಥ್ಯಾಂಕ್ಸ್, ಪ್ರಾರ್ಥನೆ ಮಾಡಿದ್ದೀರಿ. ವೆಲ್ಕಮ್ ಸಿಸ್ಟರ್. ದೇವರು ನಿಮ್ಮ ಒಂದು ಕೋರಿಕೆಯನ್ನು ಈಡೇರಿಸಲಿ ಸಿಸ್ಟರ್.
ಆದಷ್ಟು ಬೇಗ ನೀವು ಸಾಕ್ಷಿ ಕೊಡೋ ಹಾಗಾಗ್ಲಿ. ನಿಜವಾಗ್ಲಿ. ಆಮೆನ್ ಆಮೆನ್. Thank you. God bless you all.